ವಿಗ್ರಹಂ ಭುಕ್ತಿ ಮುಕ್ತಿ ಪ್ರದಾತಾರಂ ಮೃರತಾಪುರವಾಸಿನಂ. ಶಂಕರ ಭಗವತ್ಪಾದರು ಮುಮುಕ್ಷುಗಳನ್ನು ಕುರಿತು ಅವರ ಅಂತಃಕರಣದಲ್ಲಿ ವಿವೇಚನಾ ಶಕ್ತಿ ಉತ್ಪನ್ನ ಮಾಡುವುದಕ್ಕಾಗಿ ಅವರು ಈ ಗ್ರಂಥವನ್ನು ಪಾಲನೆ ಮಾಡಿದ್ದಾರೆ. ಯಾವ ಮನುಷ್ಯನಿಗೆ ಸತ್ಯ ಅಸತ್ಯ, ಯೋಗ್ಯ ಅಯೋಗ್ಯ, ಪುಣ್ಯ ಪಾಪ ಇವುಗಳ ವಿಚಾರವೇ ಬರುವುದಿಲ್ಲವೋ ಆ ಮನುಷ್ಯ ತನ್ನ ಜೀವನದಲ್ಲಿ ಏನನ್ನೂ ಸಾಧಿಸಲಾರ. ಹಾನಿ ಲಾಭ ಇವೆಲ್ಲವುಗಳ ವಿಚಾರವನ್ನು ಆತ ಮಾಡದೇ ಹೋದ ಅಂದರೆ ಆತನಿಗೆ ಸತ್ಯ ಮಾರ್ಗ, ಲಾಭ ಮಾರ್ಗ ದೊರೆಯುವುದಿಲ್ಲ. ಸಕಲ ಲಾಭಗಳಲ್ಲಿ ಆತ್ಮಲಾಭವೇ ಶ್ರೇಷ್ಠ ಅಂತ ಸ್ಪಷ್ಟವಾಗಿ ಹೇಳಿರೋ, ಅದಕ್ಕಿಂತ ಹೆಚ್ಚಿನ ಲಾಭವೇ ಯಾವುದೂ ಇಲ್ಲ ಅಂತ. ಆದ್ದರಿಂದ ಅಂತಹ ಲಾಭವನ್ನು ಪಡೆಯಲಿಕ್ಕೆ ಅವನಿಗೆ ನಿಶ್ಚಯ ಬುದ್ಧಿ ಬಹಳ ಅವಶ್ಯಕತೆ. ಮನುಷ್ಯನಿಗೆ ಎಲ್ಲಿವರೆಗೆ ನಿಶ್ಚಯ ಮಾಡುವುದಿಲ್ಲ ಅಲ್ಲಿವರೆಗೆ ಪ್ರವೃತ್ತಿ ಆದರೂ ಅವ ಸಫಲ ಆಗೋದಿಲ್ಲ. ಸಫಲ ಆಗಬೇಕಾಗಿತ್ತು ಅಂದರೆ ಆತ ಯಾವಾಗಲೂ ಕೂಡ ಶ್ರದ್ಧೆಯನ್ನು, ಪ್ರಯತ್ನವನ್ನು ಅನುಚಾನವಾಗಿ ಮಾಡಬೇಕಾಗ್ತದೆ. ಅದಕ್ಕೇ ಮನುಷ್ಯನಿಗೆ ತಾನು ಮಾಡುವ ಕಾರ್ಯದಲ್ಲಿ, ವ್ಯವಹಾರದಲ್ಲಿ, ಚಿಂತನೆಯಲ್ಲಿ ನಿಷ್ಠೆ ಬಹಳ ಅವಶ್ಯಕತೆ ಅದ ಅಂತ ಹೇಳ್ತಾರೆ. ಅನಂತ ಸಾಮಗ್ರಿಗಳು ಅದಾವ, ಹೌದಲ್ಲಿ ಒಂದು ಕೆಲಸಕ್ಕೆ ಅನಂತ ಸಾಮಗ್ರಿಗಳಿರ್ತಾವೆ. ಅದಕ್ಕೆ ಮುಖ್ಯ ಅಮುಖ್ಯ ಅಂತಲೂ ಕೂಡ ಮಾಡಿರ್ತಾರೆ. ಅದು ಮುಖ್ಯ ಸಾಧನಗಳನ್ನು ಬಿಟ್ಟು ಅನ್ಯ ಸಾಧನಗಳನ್ನು ಎಷ್ಟು ಮಾಡಿದರೂ ಕೂಡ ಅದರೊಳಗೆ ಸಫಲತೆ ಬರುವುದಿಲ್ಲ. ಎಷ್ಟು ಮಸಾಲೆ ಹಾಕಿದ್ರು ಉಪ್ಪು ಹಾಕದಿದ್ದರೆ ಅಡಿಗೆ ಹೆಂಗೆ ರುಚಿ ಬರುವುದಿಲ್ಲವೋ ಹಾಗೆ ಶಮ ದಮ ತಿತಿಕ್ಷ ಎಲ್ಲನೂ ಅದ. ಆದರೆ ತಾನು ಮಾಡುವ ಶಮೆಯಲ್ಲಿ, ತಾನು ಮಾಡುವ ದಮೆಯಲ್ಲಿ, ತಾನು ಮಾಡುವ ಧ್ಯಾನದಲ್ಲಿ ಅವನಿಗೆ ನಿಷ್ಠೆನೇ ಇರದಿದ್ದರೆ, ಭಕ್ತಿನೇ ಇರದಿದ್ದರೆ, ಶ್ರದ್ಧಾನೇ ಇರದಿದ್ದರೆ ಏನಪ್ಪ ಅಂತ ಕೇಳಿದರೆ ಆ ಮನುಷ್ಯ ಯಾವುದನ್ನು ಕೂಡ ಪಡೆಯುವುದಿಲ್ಲ ಅಂತ ಏನಪ್ಪ ಅಂದ್ರೆ ಮಹಾತ್ಮರು ನಮಗೆ ಹೇಳ್ತಾರೆ. ಅದಕ್ಕೇ ಗುರುಗಳಂತೆ ಹೋದವರು ಒಂದು 2-3 ಮಾತು ನಂಬಿರಬೇಕು. ಒಂದು, ನಾ ಹಿಡಿದ ಮಾರ್ಗ ನನಗೆ ಕಲ್ಯಾಣ ಮಾಡ್ತದೆ, ಮೊದಲನೇದು. ಎರಡನೇದು, ನನಗೆ ಹೇಳೋರು ಸತ್ಯವನ್ನೇ ಹೇಳ್ತಾರೆ. 2, ಇದರ ಫಲ ನನಗೆ ಸಿಗುವುದು ಲಾಭನೇ ಅದ. ಇವು 3ರೊಳಗೆ ಅವನಿಗೆ ನಿಶ್ಚಯ ಇರಲಿಲ್ಲ ಅಂದ್ರೆ ಆ ಮನುಷ್ಯ ಶಬ್ದ ಮಾತಾಡೋಕ್ಕಲಿತಾನವೇನೋ ಅವನಿಗೇನೂ ಲಾಭ ಆಗೋದಿಲ್ಲ. ಹೆಂಗಂದರೆ ಫಸ್ಟ್ ನಾ ಏನು ಮಾರ್ಗ ಹಿಡಿದೇನೆ ಅದು ನನ್ನ ಕಲ್ಯಾಣ ಆಗೇ ತೀರ್ತದೆ. ಮೊದಲು ಅವನಿಗೆ ಅಲ್ಲಿ ನಿಷ್ಠಾ ಶ್ರದ್ಧಾ ಬೇಕು. ಆಮೇಲೆ ಯಾರು ಹೇಳ್ತಾರೆ ಅವ್ರ ಮೇಲೆ ಶ್ರದ್ಧಾ ಬೇಕು. ಅದಕ್ಕೆ ಅವರಿಗೆ ತಂದೆ ತಾಯಿ ಅಂದ. ವಿಶ್ವಾಸ ಬೇರೆ, ಶ್ರದ್ಧೆ ಬೇರೆ, ಹೌದಲ್ಲ? ಈಗ ಯಾರು ಹೇಳ್ತಾರೆ ನಾವು ನನ್ನ ಮೇಲೆ ವಿಶ್ವಾಸ ಇಡುವಪ್ಪ ಅಂತ, ಶ್ರದ್ಧೆ ಇಡುವಂತೆ ಅವ್ರು ಅಂದಾನೆ. ನನ್ನ ಮೇಲೆ ವಿಶ್ವಾಸದ ಸಂಶಯ ಇರ್ಬೋದು, ಸಂಶಯ ಬರ್ಬೋದು, ಶ್ರದ್ಧೆಯೊಳಗೆ ಸಂಶಯ ಇಲ್ಲ. ಅವ ನಮ್ಮಪ್ಪ ನಮಗೆ ಹಿತ ಮಾಡ್ತಾನೋ ಅಹಿತ ಮಾಡಿ ಸಂಶಯ ಇರ್ಬೋದು. ನಮ್ಮಪ್ಪ ಅನ್ನೋದ್ರಾಗ ಸಂಶಯ ಅದ. ಮುಂದೆ ನಮ್ಮಪ್ಪ ಆಸ್ತಿ ಬಿಡ್ತಾನೋ ಇಲ್ಲ ಸಂಶಯ ಇರ್ಬೋದು ನನಗೆ. ನಮ್ಮ ಅಪ್ಪ ಅನ್ನೋದ್ರಾಗ ಹೆಂಗೆ 100ಕ್ಕೆ 100 ನಂಬಿಕೆ ಅದ. ಹಾಗೆ ಈ ಮಾರ್ಗದಲ್ಲಿ ಇದು ಇಂಥ ವಿಚಿತ್ರ ಮಾರ್ಗ ಅದ ರೀ. ಇಲ್ಲಿ ಏನೂ ಇಲ್ಲ, ಗಾಳ್ಯಾಗ ಹೊಡಿದು ಗುಂಡ.
ಬಡಿತು ಹೋಯ್ತು ಹೊಡಿದು ಬೀಳಂಗಿಲ್ಲ. ಅವ್ರಂತಕ್ಕೆ ಹೋಗಿರ್ತೀವಿ, ನಮ್ಗೆ ಹೆಂಗೋ ಏನು ಹೇಳ್ತಾರೆ ಒಮ್ಮೆ ನಂಬಿದೇವಲ್ಲ. ಹೆಂಗೆ ಹೆಂಡತಿ ಗಂಡ ಮೇಲೆ ನಂಬಿ ಹೆಂಗೆ ಸುಖವಾಗಿ ಮಲಗ್ತಾಳೆ, ಹೆಂಗೆ ಗಂಡ ಹೆಂಡತಿ ಮೇಲೆ ನಂಬಿ ಹೆಂಗೆ ಕೊಟ್ಟದ್ದು ಉಣ್ತಾನೆ ಎಂದರೆ ಕೇಳೇನೇನು ಅಡುಗೆ ಬರೋಬರಿದೆ, ಏನು ಹಾಕಿದೆ ಏನಿಲ್ಲ ಅಂತ. ఎందుకు ಎಷ್ಟು ವಿಶ್ವಾಸ ಅದ ನೋಡ್ರಿ. ಆ ಹೆಣ್ಮಗಳು ಎಲ್ಲಿ ಬಂದಾಳೋ ವಿಶ್ವಾಸ, ನನಗೆ ಒಳ್ಳೆಯದೇ ಮಾಡ್ತಾಳೆ, ಚಲೋನೇ ಕೊಡ್ತಾಳೆ. ಆಗ ಗುರುಗಳ ಮೇಲೆ ಇರೋಂಗಿಲ್ಲ ರೀ, ಶಾಸ್ತ್ರ ಮೇಲೆ ಇರೋಂಗಿಲ್ಲ. ಏನು ಮತ್ತು ಅವನು ಹೆಂಗೆ ಬಿಡ್ತಾನೆ, ಸುಖ ಹೆಂಗೆ ಸಿಗ್ತದೆ ಅವನಿಗೆ? ಯಾವ ನನ್ನ ಹೆಂಡತಿ ಗಂಡ ಏನು ಮಾಡ್ತಾನೆ ಬೆಳ್ತಾನೆ, ನಿದ್ದೆನೇ ಮಾಡೋಂಗಿಲ್ಲ ಅವರು. ಸಂಶಯ ಇತ್ತಂದ್ರೆ ಮಕ್ಕೊಂಡೋಗ್ರಿ ಕುತ್ತಿಗೆ ಹಿಚ್ಕಿದ್ರೆ ಹೆಂಗೆ ಮಾಡ್ತಾರೆ ಅವರು? ಸಾಧ್ಯನೇ ಇಲ್ಲ. ಅದಕ್ಕಂತಾರೆ ಅವರು, ಇವೆಲ್ಲ ಕಾರಣ ಹೇಳಿದ್ದೇವೆ ನಿಮಗೆ. ವಿವೇಕ, ವೈರಾಗ್ಯ, ಕ್ಷಮಾಶಾಲ ಸಂಪತ್ತಿ, ಮುಮುಕ್ಷತ್ವ ಎಲ್ಲನೂ ಅದ. ಮಂಗಳಸೂತ್ರ ಇಲ್ಲ, ಪಾಟ್ಲೆ ಅದಾವ, ಬೆಲ್ವರ್ ಅದಾವ, ಕೊಳ್ಳನ ಸರ ಅದ, ಕಾಲಾಗ ಅದಾವ, ಏನಿಲ್ಲ. ಹಾಗೆ ಇವೆಲ್ಲ ಇದ್ರೂ ಎಲ್ಲ ಅಂದ್ರೆ ಏನು ರೀ, ಮುಮುಕ್ಷತ್ವ ತಕ್ಕ ಇದ್ರೂ ಅದೇ ಬರೋದು ಭಾಳ ಕಠಿಣ ಅಂತ ಹೇಳ್ಯಾರ ಶಾಸ್ತ್ರ. ಹೇಳಿ ಬಂದಾರಲ್ಲ, ಅದು ಎಲ್ಲರಿಗೂ ಬರೋಂಗಿಲ್ಲ ಅಂತ. ವಿವೇಕ ಅದ, ವೈರಾಗ್ಯ ಅದ, ಸಂಪತ್ತಿ ಅದ, ಎಲ್ಲ ಅದ. ಅದಕ್ಕೆ ಚಂದ್ರದ ಎಲ್ಲಿ ಅದಕ್ಕೆ ಬೆಣ್ಣೆ ತೆಗಿಬೇಕಂದ್ರೆ ಪಾತ್ರೆ ಗಟ್ಟಿರ್ಬೇಕು. ಪಾತ್ರೆ ಗಟ್ಟಿರ್ಬೇಕು. ರೇವಿಗೆ ಅದ, ಹಗ್ಗದ, ಕಟೇವ್ರು ಅದಾರ, ಎದಕ್ಕೂ ಸಿಗಂಗಿಲ್ಲ. ಅದು ನೆಲದ ಪಾಲ, ಬೆಣ್ಣೆಲ್ಲ ಮಜ್ಜಿಗೆನೂ ಸಿಗಂಗಿಲ್ಲ. ಆಗ ಈ ಮಾರ್ಗದೊಳಗೆ ಏನಪ್ಪ ಅಂತ ಕೇಳಿದರೆ, ಇಂತಹ ಮಾರ್ಗದಲ್ಲಿ ಇದು ಏನು ಕೇಳೋದಲ್ಲ ನೋಡೋದಲ್ಲ, ಏನು ಹಿಂಗೆ ನೋಡ್ರಿ ವಿಚಿತ್ರ. ನಾವು ಕೇಳರೆ ಭರೋಸೆ ಮಾಡ್ತೇವೆ, ನೋಡ್ರೆ ಭರೋಸೆ ಮಾಡ್ತೇವೆ, ತಿಂದರೆ ಭರೋಸೆ, ಇವು ಯಾವ ಅಲ್ಲಿ ನಡೆಯಂಗೇ ಇಲ್ಲಲ್ಲ. ಹೆಂಗೆ ಭರೋಸೆ ಮಾಡ್ಬೇಕು ಅವ್ರು ಹೇಳೋದ್ರ ಮಾತೆ ಮೇಲೆ? ನೋಡಿ, ಕರ್ಗ ಕೆಂಪು ಇಲ್ಲ, ದೊಡ್ಡದ ಸಣ್ಣದು ಇಲ್ಲ, ಖಾರ ರುಚಿ ಇಲ್ಲ, ಬೆಚ್ಚಗ ಗರಂ ಇಲ್ಲ, ಅದ. ಅದಕ್ಕೆ ಭಾಳ ಕಠಿಣದಿದು. ಇಷ್ಟೇ ಅವ್ರ ಮಾತು ನಂಬಬೇಕು ನೋಡ್ರಿ. ಭೂತ ಯಾರೇ ನೋಡ್ಯಾರೇನು? ಗಿಡದಾಗ ಭೂತ ಅಂತ ಹೇಳ್ತಾರೆ, ಯಾರೂ ನೋಡಿಲ್ಲ, ಅನ್ಸೋದರೆ ಬಿಟ್ಟಿಲ್ಲ. ಯಾವ ನೋಡಿಲ್ಲ, ಅಂಜೋದರೆ ಬಿಟ್ಟಿಲ್ಲ ಅದು. ಅದಕ್ಕೆ ಇವೆಲ್ಲ ಮಾನಸಿಕ ಅವಸ್ಥೆ ಆದವ್ರು, ಬೌದ್ಧಿಕ ಅವಸ್ಥೆ ಆದವ್ರು. ಇವು ಕಣ್ಣು ಕಿವಿ ಕೈಕಾಲಿಗೆ ಗೋಚರ ಆಗತಕ್ಕಂಥದ್ದಲ್ಲ. ಅದ್ರ ಮೇಲೆ ನಂಬಬೇಕಷ್ಟೆ, ನಮ್ಮ ವ್ಯವಹಾರ ಹೆಂಗಲ್ಲ. ಅಂಗಡಿ ಹೋಗಿ ಏನು ಮಾರ್ಕ್ ಖರೀದಿ ಮಾಡಿ ಹೆಂಗದ್ರಿ, ಭಾಳ ಚಲೋ ಅದು ಅಂತ, ಭಾಳ ಚಂದ ಅದ ರೀ, ನಂಬರ್ 1 ಅದ ಅಂತ ಏನು ಮಾಡಬೇಕು? ಹ್ಞೂ ಅನ್ಬೇಕು, ತರಬೇಕು. ಅವನ ಮೇಲೆ ನಿನ್ನ ಮಾತಿನ ಮೇಲೆ ನಂಬಿಕೆ ನೋಡು. ನೀ ಹೇಳ್ತೆ ಅಂದ್ರೆ ತೊಗೋತೇವೆ ಅಂತಾರೆ. ಹೆಂಗ್ರಿ? ನೀ ಹೇಳ್ತೆ ಅಂದ್ರೆ ನಾವು ತೊಗೋತೇವೆ. ವ್ಯವಹಾರದಲ್ಲಿನೂ ಕೂಡ ನಂಬಿಕೆ ಇಲ್ಲದೆ ಒಂದು ಕ್ಷಣನೂ ನಡೆಯಂಗಿಲ್ಲ. ಅದಕ್ಕೆ ವಿಶ್ವಾಸ ಅಂತೇವೆ ಅಷ್ಟೇ. ವಿಶ್ವಾಸ ಬದಲಾಗ್ತಿರ್ತದೆ, ಇನ್ನೊಮ್ಮೆ ಚೇಂಜನ್ನು ಆಗ್ತಿರ್ತದೆ. ಶ್ರದ್ಧಾ ಭಕ್ತಿ ಚೇಂಜ್ ಆಗೋ ಮಾತಲ್ಲ. ಅದಕ್ಕೆ ಮುಖ್ಯ ಸಾಧನ ಅಂತಾರೆ ಅವರು. ಅದಕ್ಕೆ ಹೇಳಿದ್ರೆ ಅವರು, ಇದು ಮೋಕ್ಷ ಕಾರಣ ಸಾಮಗ್ರ್ಯ, ಮುಕ್ತಿಯನ್ನು ಹೊಂದಲಿಕ್ಕೆ ಬೇಕಾಗಿರತಕ್ಕಂಥ ಇವೆಲ್ಲ 7-8 ಸಾಧನಗಳಲ್ಲಿ ಭಕ್ತಿ ಏವ ಗರೀಯಸಿ. ನೋಡಿರಿ, ಏವ ಶಬ್ದ ಇಟ್ಟರು, ಅದು ಒಂದೇ ಉಳ್ಕಿವೆ. ಅದೇ ಭಕ್ತಿಯಿಂದ ಬೇಕಾದಾಕದ್ರಿ. ಕುರಿ ಹಿಕ್ಕಾಗ ಆಗಲಿಲ್ಲ ರೀ, ಗೊಲ್ಲಾಳದಾಗ ನೋಡಿ, ಬಳ್ಳಾರಿ ಮಲ್ಲೇಶಪ್ಪ ಬಳ್ದಾಗ, ಮಾಪನಾಗ ಹಂಗಂತಾರೆ. ಅವ್ರೇನು ಸಾಧನ ಚತುಷ್ಟ ಸಂಪನ್ನಿದ್ದಾರ? ಇಲ್ಲ, ಚತುಷ್ಟೇ ಗೊತ್ತಿಲ್ಲ, ಈ ಒಂದೂ ಗೊತ್ತಿಲ್ಲ ಅವ್ರಿಗೆ. ನೋಡಿರಿ, ಭಕ್ತಿ ರೇವ ಗರೀಶ್ ಮುಖ್ಯ ಕಾರಣ ಸಾಮಗ್ರಿ. ಎಲ್ಲ ಇದ್ದರೂ ಗಡಿಗೆ ಹೊಡಿತು ಅಂದ್ರೆ ನಿನ್ನ ಕೈಗೆ ಏನೂ ಹತ್ತಂಗಿಲ್ಲ.
ಹಂಗೆ ನೀ ಕೇಳ್ತಿ, ಓದ್ತಿ, ಕಂಠು ಮಾಡ್ತಿ, ಧ್ಯಾನ ಮಾಡ್ತಿ, ಎಲ್ಲನೂ ಮಾಡ್ತಿ, ನಿನಗೆ ಮಾಡುವುದರಲ್ಲಿಯೇ ನಿನಗೆ ಭರವಸೆ ಇಲ್ಲ. ನಿನ್ನ ಮೇಲೆ ನಿನಗೂ ಭರವಸೆ ಇಲ್ಲ, ಗುರುಗಳು ಹೇಳೋದ್ರ ಮೇಲೂ ನಿನಗೆ ಭರವಸೆ ಇಲ್ಲ. ಅಂದ್ರೆ ನಿನಗೆ ಏನಾಗ್ತದೆ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು, ನಿನಗೆ ದುಃಖ ಆಗ್ತದೆ, ಶಾಂತಿ ಸಿಗುವುದಿಲ್ಲ. ಭಕ್ತಿ ಏವ ಗರೀಯಸಿ. ಭಕ್ತಿ ಅಂದರೆ ಏನು ರೀ? ಅದೇ ಗೊತ್ತಾಗಬೇಕಲ್ಲ. ಭಕ್ತಿ ಎಲ್ಲರೂ ಮಾಡ್ತಾರೆ. ಗಿಡಕ್ಕೆ ನೀರ ಕಂಡಲ್ಲಿ ಮುಳುಗುವರಯ್ಯ, ಮರನ ಕಂಡಲ್ಲಿ ಸುತ್ತುವರಯ್ಯ. ಭಕ್ತಿನೇ ಅದರ ಅವ್ರದ್ದು. ಅದಕ್ಕೆ ಭಕ್ತಿ ಅಂತೀರಿ. ಅದೂ ಭಕ್ತಿನೇ ಅದಪ್ಪ, ಅದೂ ಭಕ್ತಿನೇ ಅದ. ಭಿನ್ನತೆಯೂ ಭಕ್ತಿನೇ ಅದ, ಎಮ್ಮೆನೂ ಭಕ್ತಿನೇ ಅದ, ಸಾಲಿನೇ, ಎರಡೂ ಸಾಲಿನೇ ಅದಾವ. ಅದು ಭಕ್ತಿನೇ ಅದ. ಅದಕ್ಕೆ ನಾವು ಮಂದ, ಮಧ್ಯಮ, ಉತ್ತಮ ಅಂತ ಯಾಕೆ ಬರೆದೇವೆ ನಾವು? ಅದೇ ಅದ ಮನೆ ಹಾಕೊಂಡೋಕೆ ಇಂಥವ್ರು ಸಾಲ ಹಾಕೊಂಡು ಚಲೋ. ಸ್ವಾಮಿ ಏನು ಕೇಳ್ತಾನೆ, ಸಿಗೋದು ಬಿಡೋದು ಓದೋದು ಏನು ಅದಾನ ಅಲ್ಲೇ ಇದ್ದಂದ್ರೆ ಮತ್ತೆ ಏನು ಮಾಡೋಕ್ಕೂ ಬರೋಂಗಿಲ್ಲ ಅಲ್ರಿ. ಪೂಜೆ ಮಾಡ್ತಾನೆ, ಕೇಳ್ತಾನೆ, ಶಾಸ್ತ್ರ ಕೇಳ್ತಾನೆ, ಅದಕ್ಕೆ ಮನನ ಮಾಡೋಂಗಿಲ್ಲ, ನಿಧಿಧ್ಯಾಸನ ಮಾಡಂಗಿಲ್ಲ. ಕೇಳಕ್ಕೆ ಅಟ್ರೆ ಕೇಳ್ತಾನಲ್ಲ. ಕೆಟ್ಟ ಹುಡುಕಿ ಕೆಲಸ ಕೆಟ್ಟರೆ ಮಾಡೋಂಗಿಲ್ಲಲ್ಲ, ಅದನ್ನೊಂದು ಚಲೋನೇ ಅಂತಾರೆ ಅವರು. ಹೆಂಗಾರೆ ಅಷ್ಟೊತ್ತಾರೆ ಪರಾವರ್ತ ಆಗಿಲ್ಲ ನಾವು, ಅದು ಚಲೋ. ಅದಕ್ಕಂತಾರೆ ಅವರು ಭಕ್ತಿ ಕಾರಣ ಸಾಮಗ್ರ ಮೋಕ್ಷ ಕಾರಣ ಸಾಗಮ್ರ ಭಕ್ತಿರೇವ ಗರೀ. ಭಕ್ತಿ ಅಂದರೆ ಸ್ವಸ್ವರೂಪ ಅನುಸಂಧಾನ. ಎಲ್ಲರೂ ಅನುಸಂಧಾನ ಮಾಡಿ ಶಾಣ್ಯರಾಗ್ಯಾರ. ಅನುಸಂಧಾನ ಮಾಡಿಲ್ಲೇನೆ? ಮೆಡಿಕಲ್ದವ ಅನುಸಂಧಾನ ಮಾಡ್ತಾನೆ, ಎಲ್ಲಿ ಕೊಯ್ಬೇಕು ಅಂತ ಮಾಡ್ತಾನೆ. ಇಂಜಿನಿಯರ ಎಷ್ಟು ಕಬ್ಬಣ ಹಾಕಬೇಕು, ಅವನು ಸಿಮೆಂಟ್ ಹಾಕ್ಬಾರ್ದು, ಅವನು ಅನುಸಂಧಾನ ಮಾಡ್ತಾನೆ. ಇದು ಸ್ವರೂಪ ಅನುಸಂಧಾನ ಅಲ್ಲದು, ನಾಮರೂಪದ ಅನುಸಂಧಾನ ಮಾಡ್ತೀವಿ ನಾವು. ಇಡೀ ಜಗತ್ತಿನೊಳಗೆ ಏನು ಮಾಡ್ತಾರೆ? ನಾಮರೂಪ ಅನುಸಂಧಾನ. ಎಲ್ಲಿ ತಕ್ಕ ಹೋಗ್ಯಾರ್ರಿ? ಚಂದ್ರಲೋಕ, ಮಂಗಳ ಲೋಕ, ಎಷ್ಟು ಚಿಂತನೆ ಅದ ರೀ. ಅವರೋட ಚಿಂತನೆ ನಮ್ಮಲ್ಲಿ ಇಲ್ಲ. ಅಂಥ ಚಿಂತನೆ ಇದ್ದರೆ ದೊಡ್ಡ ಏನಪ್ಪ ಅಂತ ಚಿಂತನೆ ಮಾಡ್ತಕ್ಕಂಥವು ಇದ್ದಾರೆ. ಇಂಜಿನಿಯರು ಭಾಳ ದೊಡ್ಡ ಚಿಂತನೆ ಮಾಡ್ತೀವಿ. ಅವನಿಗೆ ಗೊತ್ತೇ ಇರ್ತೈತಿಲ್ರಿ. ಎಷ್ಟೋ ಅಷ್ಟು ಮುಮುಕ್ಷತ್ವ. ಒಂದು ಪ್ರಯೋಗ ಮಾಡೋಕ್ಕೆ 10 ಸಲ ಫೇಲ್ ಆದಂತಾರೆ ಅವನು ಪ್ರಯೋಗ ಮಾಡೋಕ್ಕೆ. ಮತ್ತು ಆಗ ಮತ್ತು ಮುಂಜಾನೆ ಮತ್ತು ರೆಡಿ ಪ್ಯಾಂಟ್ ಹಾಕ್ಕೊಂಡು ಮತ್ತು ಮೊದಲೇನು ಇವತ್ತೇ ನಡೆದಾನೆ ನನಗೆ. ಅವನು ಸಭ ಕೈಯಾಗಿದ್ದಾವಂತಾರೆ, ಸಾಹೇಬ್ರ ಎಷ್ಟು ಸಲ ಫೇಲ್ ಆಯ್ತು ರೀ, ಮತ್ತು ನೀವು ಅಷ್ಟು ಜಲ್ದಿನೇ ಹೋಗ್ತೀರಿ ರೆಡಿಯಾಗಿ, ಮತ್ತು ಎಲ್ಲಕ್ಕಿಂತ ಮುಂದೆ ಇರ್ತೀರಿ. ಅವಾನ ಆಯಿತು, ಎಷ್ಟು ದಾರಿ ಬರ ಬಂದಾಗ ಕಡಿ ದಾರಿ ಮತ್ತು ಹೋದಾಗ ಮುಡ್ತಾನೆ. ಎಲ್ಲ ದಾರಿ ಬಂದಾದ್ರೆ ಫೇಲ್ ಆಗೋದು ಎಷ್ಟೈತೆ ಆಯಿತು. ಹಿಂಗಂದು ಹೋದ್ರೆ ಅವತ್ತು ಅವನದು ಇಂಜಿನಿಯರ್ ಸಂಶೋಧನೆ ಅವನು ಗೆದ್ದಾನೆ. ಅದೇ ಮನುಷ್ಯನಿಗೆ ಫೇಲ್ ಆಗ್ತದೆ ಬಿಡಬಾರ್ದು. ಯಾವ್ಯಾವ ತಪ್ಪಿದ್ದು ಹೋದು ಏನು ಸಿಗ್ತದೆ, ಅದು ಸಿಗ್ತದೆ ಅದು. ಅದಕ್ಕೆ ಶಾಸ್ತ್ರದಾಗಂತಾರೆ ಅವರು, ಮನುಷ್ಯನಿಗೆ ಪ್ರಯತ್ನಕ್ಕೆ, ಇಚ್ಛಾಕ್ಕೆ, ಏನಪ್ಪ ವಿವೇಕಕ್ಕೆ ಮುಗಿತಾನೆ ಬರೋದು, ಮುಗಿದಿಲ್ಲ. ಅದು ಮುಗಿಲಾರ್ದದ ಮಾತು, ಮುಗಿಲಾರ್ದದ. ಅದಕ್ಕೆ ಏನಪ್ಪ ಅಂತ ಮಾತು ಹೇಳ್ತಾರೆ ಅವರು, ಅದನ್ನೆಲ್ಲ ಬಿಟ್ಟು ಸ್ವಸ್ವರೂಪ ಅನುಸಂಧಾನ. ನಿನ್ನ ಇರುವಿಕೆ, ಸ್ವರೂಪ ಅಂದರೆ ಏನು ರೀ? ಇರುವಿಕೆ. ನಿನ್ನ ಇರುವಿಕೆ ಏನಪ್ಪ? ಚಿಂತನ ಮಾಡೋದಕ್ಕೆ ಭಕ್ತಿ ಅನ್ನಬೇಕು. ದೇವ್ರ ಭಕ್ತಿ ಅಲ್ಲ, ವಿಷ್ಣು ಶಿವ ಅಲ್ಲ, ನಿನ್ನ ಇರುವಿಕೆಯ ನೀ ಹೆಂಗಿದ್ದಿ? ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಇದ್ದಿ. ಇದು ನಿನ್ನ ಸ್ವರೂಪದ. ಅದೇ ಅದು ಒಂದೇ ಮಿಲ್ಟ್ರಿ ಅವನ ಸ್ವರೂಪದ ಅವೇ ಡ್ರೆಸ್ನಾಗ ಇರ್ಬೇಕು. ಅವ್ನು ಯಾವ ಡ್ರೆಸ್ ಹಾಕ್ಕೊಂಡು ಹೋದ್ರೆ ನಡೆಯಂಗಿಲ್ಲ ಅಲ್ಲಿ. ಅವನ ಸ್ವರೂಪದ ಮಿಲ್ಟ್ರಿ ಮ್ಯಾನ್ ಅಂದ್ರೆ ಏನು ರೀ? ಟೆಪಿಗೆ ಹಂಡ ಬಂಡ ಹಂಗೆ ಇರ್ತಾವಲ್ಲ ಅವನಿಗೆ. ಮಿಲ್ಟ್ರಿ ಮ್ಯಾನ್ ಗೊತ್ತದ. ಅವನದು ಅದೇ ನೀವೇ ಮಿಲ್ಟ್ರಿ ಮ್ಯಾನ್ ಅಂತ.
ಬಿಳಿ ಪ್ಯಾಂಟ ಹಸರಂಗಿ ಹಾಕ್ಕೊಂಡು ಹೋದ್ರೆ ಮಿಲ್ಟ್ರಿ ಮ್ಯಾನ್ ಅಂತ ಅವ್ರಿಗೆ ನೋಡಿದ್ರಂತೆ ಮಿಲ್ಟ್ರಿ ಮ್ಯಾನ್ ಏನು ಹಣೆ ಮೇಲೆ ಬರ್ಕೊಂಡನ ಇಲ್ಲ ಅವನ ಡ್ರೆಸ್ ಮೇಲೆ ಗೊತ್ತಾಕ ನಮಗೆ ಮಿಲ್ಟ್ರಿ ಮಾಡ್ತಾರೆ ಹಂಗೆ ನಿಂದೇನದ ಸತ್ತು ಚಿತ್ತು ಆನಂದ ನಿತ್ಯ ಇದು ನಿನ್ನ ಸ್ವರೂಪ ನಿನ್ನೆ ಇರುವೆ ಆ ಮಿಲ್ಟ್ರಿ ಮೇಲೆ ಒಂದು ಡ್ರೆಸ್ ನೇಮದ್ರೆ ಇಂಥ ಟೆಪ್ಗಿನೇ ಹಾಕೋಬೇಕು ಹಿಂಗೆ ಹಾಕೋಬೇಕು ನೇಮದ್ರೆ ಮತ್ತು ಟೆಪ್ಪಿಗೆ ಹೆಂಗೆ ಹಾಕ್ಬೇಕು ನೇಮದ ಇಲ್ಲಾಂದ್ರೆ ಹೊಡಿತಾರೆ ಹಂಗಿಲ್ಲ ನೀವು ಪರೇಡ್ಗೆ ಹೋಗ್ಬೇಕಾದ್ರೆ ಹೆಂಗಿರ್ಬೇಕು ಹಂಗಿದ್ದು ಹೋಗ್ಬೇಕು ನೀವು ಬೂಟ್ ಸತಿಗೆ ದಿನ ಪಾಲಿಸಿ ಮಾಡ್ಕೊಂಡು ಹೋಗ್ಬೇಕು ಇಲ್ಲಾಂದ್ರೆ ಹೊಡಿತಾರೆ ಅವರು 20 ಸುತ್ತು ಹಾಕಂತಾರೆ ಗ್ರೌಂಡು ದಿನ ಬೂಟ್ ಪಾಲಿಸ್ ಆಗಬೇಕೆ ದಿನ ಸ್ವಚ್ಛ ಇರಬೇಕೆ ಅವು ಬಟನ್ ಹಾಕುವ ಎಲ್ಲ ಅವು ಹಂಗೆ ಹಾಕಬೇಕು 2 ಕಿಶದಾಗ ಒಂದು ಕಿಶಾಗ ಬಟನ್ ಹಾಕಿದ್ರೆ ಒಂದು ಕಿಶ ಹಿಂಗೆ ಖುಲ್ಲ ಬಿಟ್ಟಿದ್ದವ್ರು ಹೊಡಿತಾವೆ ಬಟನ್ ಹಾಕೊಂಡು ಆ ಮಿಲಿಟರಿ ಮನುಷ್ಯ ಅಂದ್ರೆ ಶಿಸ್ತು ಇಲ್ಲ ಅಂದ್ರೆ ಹೊಡಿತಾರೆ ಅವರು ಹಾಗಂತಾರೆ ಇಲ್ಲಿನ ಮಂದಿ ಶಿಸ್ತದ ಸುಮ್ಮನೆ ಅಂತಾರೆ ಸ್ವರೂಪ ಅನುಸಂಧಾನ ಸ್ವತ್ತು ಧ್ಯಾನ ಮಾಡ್ತಾನೆ ಚಿತ್ತು ಬಿಡ್ತದೆ ಯಾಕಡ್ರಿ ಚಿತ್ತು ಮಾಡ್ತಾನೆ ಆನಂದ ಬಿಡ್ತಾನೆ ಹಂಗಲ್ಲ ಇವು ಅದಾವ ಇವನು ನೇಮ್ ಅದ ನಿಂದು ಹೆಂಗೆ ಅವನ ಟೆಪಿಗೆ ಬೂಟ ಶರ್ಟ ನೇಮ್ ಅದಾವಲ್ರಿ ಟಾಯ್ ಕಟ್ಟಿರ್ಬೇಕು ಟಾಯ್ ಕಟ್ಲಾರ ಹೋದ್ರೆ ಹೊಡಿತಾರೋ ಬರೋಬ್ಬರಿ ಟಾಯ್ ಇರಬೇಕು ಅವೆಲ್ಲ ಮ್ಯಾಲಿನ ಇರಬೇಕು ಟೆಪಿಗೆ ಇರಬೇಕು ಬೂಟ್ ಇರಬೇಕು ಹಾಗೆ ಇಲ್ಲೇನು ಕೂಡ ಚಿಂತನೆ ಅಂದರೆ ಅದು ಸತ್ತು ನಿತ್ಯ ಬಿಟ್ಟ ಆನಂದ ಬಿಟ್ಟ ಇಲ್ಲ ಇವು 5 ಬೇಕು ಚಿಂತನೆ ಮಾಡು ನಾನು ಸದ್ರೂಪೋಹಂ ಚಿದ್ರೂಪೋಹಂ ನಾನು ಸದ್ರೂಪ ಹಾಕಿದ್ದೀನಿ ಸದಾ ವಿಲಕ್ಷಣ ಇದ್ದೀನಿ ನಾನು ತ್ರಿಕಾಲ ಅವಾದ್ಯ ಇದ್ದೀನಿ ನಾನೇನಪ್ಪ ಅಂತ ಕೇಳಿದರೆ ವಿವೇಕ ಇದ್ದೀನಿ ಚಿದ್ರೂಪ ಇದ್ದೀನಿ ನಾನು ನಿತ್ಯ ಇದ್ದೀನಿ ಕಾಲಗಳಿಗೆ ವ್ಯಾಪಕ ಇಲ್ಲ ನಾನು ಈಗ ಚಿಂತನೆ ಮಾಡಿ ಚಿಂತನೆ ಅಂದರೆ ಏನು ಮಾಡ್ತಾನೆ ಸತ್ತು ಹೋಗ್ತೀನಿ ಅಂದ್ರೆ ಏನು ತ್ರಿಕಾಲಬದ್ಧತ್ವಂ ನಾನು ಶರೀರ ಬರೋಕ್ಕಿಂತ ಮುಂಚೆ ಇದ್ದೆ ಈಗೂ ಇದ್ದೀನಿ ಮುಂದೂ ಇರ್ತೀನಿ ಇದು ಚಿಂತನ ಅಂತ ನಾವು ಇದಕ್ಕೆ ಸ್ವರೂಪ ಚಿಂತನ ಚಿಂತನ ನಾನು ಎಲ್ಲ ದೇಶಗಳಲ್ಲಿ ಇದ್ದೀನಿ ಭೂತ ವರ್ತಮಾನ ಎಲ್ಲ ಚಿತ್ತೇನು ನಾ ಎಲ್ಲವನ್ನೂ ಅರಿತೀನಿ ನಾ ಎಲ್ಲವನ್ನೂ ಇದ್ದರೆ ಅರಿತೀನಿ ಇಲ್ಲಾಂದ್ರೆ ಇಲ್ಲ ಏನು ಸಾಮಾನ್ಯ ಇದ್ದರೆ ಬೆಳಗುತ್ತದೆ ಅದು ದೀಪ ಇಲ್ಲಾಂದ್ರೆ ಸುಮ್ಮನೆ ಇರ್ತದೆ ಹಾಗೆ ನಾನು ಚಿದ್ರೂಪಿದ್ದೀನಿ ಹಿಂಗೆ ಅನುಸಂಧಾನ ಮಾಡಂತಾರೋ ಬರೀ ಚಿತ್ತ ಸತ್ತ ಅನ್ಕೋತ ಕುಂತಾರೆ ಏನಂತ ಸತ್ತ ಅಂದ್ರೆ ನಾನು ತ್ರಿಕಾಲಬಾಧ್ಯ ಇದೇ ಬರೋಕ್ಕಿಂತ ಮುಂಚೆನೇ ಇದ್ದೀನಿ ಈಗಲೂ ಇದ್ದೀನಿ ಮುಂದೂ ಇರ್ತೀನಿ ಹೆಂಗೆ ನಿದ್ದೆ ಬರೋಕ್ಕಿಂತ ಮೊದಲು ಇದ್ದೀನಿ ನಿದ್ಯಾಗೂ ಇದ್ದೀನಿ ಎದ್ದ ಮೇಲೆ ಇದ್ದೀನಿ ಬರೀ ಸತ್ತು ಹಿಂಗೆ ಚಿಂತನೆ ಅಂದರೆ ಅದು ಅರ್ಥ ಚಿಂತನೆ ಮಾಡಬೇಕು ತ್ರಿಕಾಲಬಾಧ್ಯತ್ವ ಸತ್ಯತ್ವ ಆತ ಕಾಲ ಅಬಾಧ್ಯತ್ವ ನಿತ್ಯತ್ವ ಅದಕ್ಕೆ ಹೇಳ್ತೀನಿ ಹಂಗೆ ಚಿಂತನೆ ಮಾಡು ಚಿತ್ತ ಅಂದ್ರೆ ನಾನು ಅರಿಯುತ್ತೇನೆ ನಿಜಗುಣ ಬರೆದ್ರೆ ಚಿದ್ರೂಪಾನುಸಂಧಾನ ಜಾಗ್ರದಲ್ಲಿ ಇದ್ದೀನಿ ಸ್ವಪ್ನದಲ್ಲಿ ಇದ್ದೀನಿ ಜಾಗ್ರವನ್ನು ನಾನು ಅರಿತೀನಿ ಸ್ವಪ್ನವನ್ನು ಅರಿತೀನಿ ನಿದ್ರೆಯಾಗ ನಾನು ಅರಿತೀನಿ ಹಿಂಗೆ ಚಿಂತನೆ ಮಾಡ್ಬೇಕಂತಾರೆ ಚಿಂತನ ಅಂತಾರೆ ಇದಕ್ಕೆ ಸಚ್ಚಿಂತನ ನಾನು ಕಾಲ ಏನಪ್ಪ ಎಲ್ಲ ದೇಶಗಳಲ್ಲಿ ಇದ್ದೀನಿ ಸ್ಥೂಲ ಶರೀರದಾಗ ಸೂಕ್ಷ್ಮ ಶರೀರದಾಗ ಕಾರಣ ಶರೀರದಾಗ ಇದ್ದೀನಿ ನಾನು ಸ್ಥೂಲವನ್ನು ಅರಿತೀನಿ ನಾನು ಸೂಕ್ಷ್ಮವನ್ನು ಅರಿತೀನಿ ನಾನು ತಮ್ಮ ನಿದ್ರೆಯನ್ನು ಅರಿತೀನಿ ಸುಪ್ತಾವಸ್ಥೆಯನ್ನು ಅರಿತೀನಿ ಚಿಂತನ ಅಂತ ಇದಕ್ಕೆ ಅಂತಾರೆ ಅದಕ್ಕೆ ಈ ಚಿಂತನೆ ಮಾಡು ನೋಡು ಇದ್ದೀಲಿ ನೋಡು ವಿಚಾರ ಮಾಡು ಅದಕ್ಕೆ ತಚ್ಚಿಂತನಂ ತತ್ಕಥನಂ ಹಿಂಗೆ ವಿಚಾರ ಮಾಡು ನಿತ್ಯದ ವಿಚಾರ ಮಾಡು ಕಾಲಗಳಿಗೆ ವಿಲಕ್ಷಿದ್ದೀನಿ ಜೀವನ ಬರ್ದಾರೆ ನಿನ್ನೆ ಇದ್ದೆ ಇವತ್ತು ಮುಂಜಾನೆ ಇದ್ದೆ ಮಧ್ಯಾಹ್ನ ಇದ್ದೆ 4 ಗಂಟೆಗಿದ್ದೆ ಮಕ್ಕಳು ನೋಡು ಅದು ಮುಂಜಾನೆ ಮಧ್ಯಾಹ್ನ ಸಾಯಂ ರಾತ್ರಿ ಇವೆಲ್ಲ ಅದಾವ ಅವು ಭಿನ್ನ ಅದಾವೆ ಒಂದ್ರಾಗ ಮುಂಜಾನೆ ಸಾಯಂಕಾಲ ಅನ್ನಂಗಿಲ್ಲ ನಾ ಇದ್ದೀನಲ್ಲ ಇದು ಚಿಂತನೆ ಅದು ಚಿಂತನೆ ಹಿಂಗೆ ಮಾಡಬೇಕು ಬರೀ ಪರಮಾತ್ಮ ಸತ್ತದನ ಪರಮಾತ್ಮ ಚಿತ್ತ ಅವ ಎಲ್ಲ ಅದನ ನೀ ಏನಿದ್ದಿ ಇದಕ್ಕೆ ಚಿಂತನೆ ಅಂತಾರೆ ಹಿಂಗೆ ಚಿಂತನೆ ಮಾಡು
ನೀನು ಎಷ್ಟು ದೇಶದಾಗಿದ್ದಿ, ಎಷ್ಟು ಕಾಲದಾಗಿದ್ದಿ, ಇದು ಚಿಂತನೆ ಮಾಡು. ಹೀಗೆ ಸ್ವಸ್ವರೂಪ ಅನುಸಂಧಾನ. ನಾನು ಆನಂದ ರೂಪ ಇದ್ದೀನಿ, ನಾನು ಆನಂದ ರೂಪ ಇದ್ದೀನಿ. ನನ್ನ ಆನಂದಕ್ಕೆ ಏನು ತೊಂದರೆ ಇಲ್ಲ. ನೋಡಿ ಆನಂದ ಪಡವ ನಾನೇ, ಕೇಳಿ ಆನಂದ ಪಡವ ನಾನೇ ಆನಂದ ಪಡ್ತೇನೆ, ನನ್ನ ಬಿಟ್ಟು ಆನಂದ ಪಡ್ತಾರೆ. ಅದಕ್ಕೆ ಹೀಗೆ ಏನಪ್ಪ ಸ್ವಸ್ವರೂಪ ಅನುಸಂಧಾನಂ, ಹೀಗೆ ಮಾಡೋದಕ್ಕೆ ಭಕ್ತಿ ಅಂತಾರೆ. ಬರೀ ತಾಳ ಕೊಟ್ಟೋದಕ್ಕಲ್ಲ, ಬರೀ ಹಾಡೋದಕ್ಕಲ್ಲ. ನೋಡಿ ಅಂಥ ಭಕ್ತಿ ಹೇಳ್ಕೊತಾರೆ ಇವರು. ಸ್ವರೂಪ ಅನುಸಂಧಾನಂ ಭಕ್ತಿ ರೀತ್ಯ ವಿಧೀಯತೆ. ಇನ್ನೊಬ್ರು ಅದನ್ನೇ ಬೇರೆ ಏನಪ್ಪ ಸ್ವಾತ್ಮತತ್ವ ಅನುಸಂಧಾನ ಭಕ್ತಿ ರೀತ್ಯ ಅಪರೇ ಜಗುಹು ತಂದು ಹೇಳಿದ್ರು ಅವರು. ಶಂಕರಾಚಾರ್ಯ ತಮ್ಮದು ಹೇಳಿದ್ರು ಏನು ಸ್ವಸ್ವರೂಪ ಅನುಸಂಧಾನ ಭಕ್ತಿ. ಇನ್ನು ಅಪರೇ ಬೇರೆ ಶಾಸ್ತ್ರದವರು ಬೇರೆ ಮಂದಿ ತತ್ವ ಅನುಸಂಧಾನಕ್ಕಂತ. ಯಾರು ಇವು ಸಾಂಖ್ಯರು ಇಂಕರು ತತ್ವದಲ್ಲ ಅವ್ರ ಹಂತಕ್ಕೆ 25 ಅವ್ರ ತತ್ವ ಅನುಸಂಧಾನಕ್ಕೆ ಭಕ್ತಿ ಅಂತ. ನೈಯಾಯಿಕರು ಅವ್ರ ಹಂತಕ್ಕೆ ಅದಾವಲ್ಲ ಸಿದ್ಧಾರ್ಥ ಚರಿತ್ರೆದಾಗ ಸಪ್ತ ಅವ ಅಂತಾನೆ, ಇಲ್ಲ ಎಷ್ಟು ಅವ ಅಂತ ಬರೀ ಅದರದ್ದೇ ಚಿಂತೆ ಮಾಡ್ತಾವ. ಒಟ್ಟು ಭಕ್ತಿ ಅಂದರೆ ಎದ್ರ ಮೇಲರೆ ಇಟ್ಟದಕ್ಕೆ ಭಕ್ತಿ ಅಂತಾರೆ. ಅದಕ್ಕೆ ಪ್ರೇಮ್ ಅಂತಾರೆ, ಕಾಮ್ ಅಂತಾರೆ, ಮೋಹ ಅಂತಾರೆ, ಏನೋ ಶಬ್ದ ಬೇರೆ ಬೇರೆ ಮೇಲೆ ಇಟ್ಟರೆ ಬೇರೆ ಬೇರೆ ಅಂತಾರೆ. ಅದರಲ್ಲಿ ಬೇರೆ ಬೇರೆ ಅಂತಾರೆ. ಅದಕ್ಕೆ ಅದು ಬೇರೆ ಬೇರೆ ಅದ. ಆದರೆ ಒಟ್ಟು ಅಲ್ಲಿ ಅದರದೇ ಅನುಸಂಧಾನ ಮಾಡೋದು ಒಟ್ಟು ಭಕ್ತಿ. ತತ್ವಾನುಸಂಧಾನಂ ಜಗತ್ತಿನೊಳಗೆ ಎಷ್ಟು ತತ್ವ ಅದಾವೆ. 24 ಅಂತಾರೆ, 25 ಅಂತಾರೆ, 7 ಅಂತಾರೆ, ಬರೀ 2 ಅಂತಾರೆ. ಪುರುಷ ಪ್ರಕೃತಿ 2 ಅದಾವಂತ. ಹೌದೇನು ಅಂತ ಅದರ ವಿಚಾರ ಗಹನ ವಿಚಾರ, ಬರೀ ವಿಚಾರ ಅಲ್ಲ, ಅದ್ರ ಬಗ್ಗೆ ಗಹನ ವಿಚಾರ ಮಾಡೋಕ್ಕತ್ರಿ ಅಂದ್ರೆ ನಿಮಗೇನು ಗೊತ್ತು. ಸಂಶೋಧಕರು ಸಂಶೋಧನೆ ಮಾಡ್ತಾರೆ, ಅವ್ರಿಗೆ ಗೊತ್ತೇ ಇರೋಂಗಿಲ್ಲ. ಅವ್ರಿಗೆ ಚಾ ತಂದು ಇಟ್ಟಿರ್ತಾರೆ, ಗೊತ್ತೇ ಇರೋಂಗಿಲ್ಲ ಅವ್ರಿಗೆ. ಹಾಗೆ ಗೊತ್ತಿರ್ತಾರೆ ನೋಡ್ಕೋತ. ಇವೆಲ್ಲ ವಿಜ್ಞಾನಿಗಳು ಕಂಡು ಹಿಡಿಬೇಕಾದ್ರೆ ಹಂಗೆ ಹಿಡ್ತಾರೇನು. ಅವ್ರು ಊಟದ ಮೇಲೆ ಮನಸ್ಸಿಲ್ಲ, ಗೊತ್ತೇ ಇರೋಂಗಿಲ್ಲ ಅವ್ರಿಗೆ, ಗೊತ್ತೇ ಇರೋಂಗಿಲ್ಲ. ಮತ್ತು ಪರಮಬೋಧಿ ಅವರಿಬ್ಬರದ್ದು ಹೆಂಗೆ ಗೊತ್ತು ಮತ್ತು ಅದ್ರಾಗೆ ಇರ್ತಾರೆ ಅವರು, ಅವ್ರಿಗೆ ಗೊತ್ತಿಲ್ಲ. ಅಷ್ಟು ಗಹನ ಚಿಂತನೆ ಅದು ತತ್ವದ ಬಗ್ಗೆ. ಯಾವುದೇ ತತ್ವ ಚಿಂತೆ ಮಾಡು ಅಲ್ಲಿಗೆ ಹೋಗ್ಬಿಡ್ತೀವಿ. ಪೃಥ್ವಿ ಬಗ್ಗೆ ಅಲ್ಲಿಗೆ ಹೋಗ್ಬಿಡ್ತೀವಿ, ನೀರಿನ ಬಗ್ಗೆ ಅಲ್ಲಿಗೆ ಹೋಗ್ಬಿಡ್ತೀವಿ, ಶರೀರ ಅಲ್ಲಿಗೆ ಹೋಗ್ಬಿಡ್ತೀವಿ. ಯಾಕೆ ತತ್ತೇ ಭವಃ ತತ್ವ ಅದಾವು, ತತ್ತಿನಿಂದನೇ ಹುಟ್ಟವೆ ಎಲ್ಲ. ಅದೇ ಎಷ್ಟು ಮರಿ ಬಂದವ, ಕೋಳಿ ತತ್ತಾಗೆ ಬಂದವು, ತತ್ತಿ ಹುಟ್ಟಿಲ್ಲಿ ಬರ್ತವೆ. ಹಂಗೆ ಇದು ಬ್ರಹ್ಮಾಂಡ ಗೋಲದ, ಇದು ಪರಮಾತ್ಮ ಗೋಲ್ ಪೂರ್ಣದ, ಅದರಿಂದೇ ಹೊರಗೆ ಬಂದವು ಇಟ್ಟು 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 ಇಟ್ಟು. ಹೆಂಗೆ ಕೋಳಿ 5-6 ಹಡಿತದಲ್ರಿ, ತತ್ತಿ ಇಡ್ತದೆ 5-6 ತತ್ತಿ, ಆ ತತ್ತಿ ಅಂತ ಬರ್ತಾವಲ್ಲ, ಹಂಗೆ ಇವು ತತ್ವ ಜಗತ್ತದು. ಅದಕ್ಕಂತಾರೆ ಅವರು ನೇಪ ತತ್ವಾನುಸಂಧಾನಂ ಭಕ್ತಿ ರೀತಿ ಅಪರೇ. ನಾಂದು ಹೇಳಿನ ಮೋಕ್ಷ ಕಾರಣ ಸಾಂಬಾರು ನಮ್ದು ಹೇಳಿ. ಇನ್ನು ಅಪರೇ ಪೊರ ಬಟ್ಟೆ ಇದ್ದುದು ಅವ ಅಪರೇ ಅಂದರೆ ಪೂರ ಇಲ್ಲದ್ದು, ಇಲ್ಲ ಅಂದರೆ ಇಲ್ಲ, ಪೂರ ಇಲ್ಲದ್ದು, ಪಕ್ಕ ಗೊತ್ತಿಲ್ಲದ್ದು. ಉಳಿಕೆ ಶಾಸ್ತ್ರದವರು ಅವರೇನಂತಾರಪ್ಪ, ಅವರು ತತ್ವ ಸಂಧಾನಕ್ಕೆ ಮಾಡಬೇಕು. ಯಾರು ಇವರು ಸಾಂಖ್ಯರು ಇತ್ಯಾದಿಯವರೆಲ್ಲ ತತ್ವ ಚಿಂತನೆ ಮಾಡಿ ಅಪರೇ ಜಗು. ಹೌದ್ರಿ, ಚಿಂತನೆ ಮಾಡ್ತೇವೆ. ಇದು ಚಿಂತನೆ ಏನಪ್ಪ ಅಂದ್ರೆ ನಾ ಮಾಡೋದು ಖರಿಯಾದ ಸುಳ್ಳು ಅಂತ ಹೆಂಗೆ ಗೊತ್ತಾಗಬೇಕು? ಪೇಪರ್ ಬರೆದು ಮಾರ್ಕ್ಸ್ ಕೊಡೋದು ನಿನ್ನ ಕೈಯಾಗಿಲ್ಲ, ನೀನೇ ಕೊಡ್ತೀಯ ಮಾರ್ಕ್ಸ್. ಅದನ್ನು ಬರೋಬ್ಬರಿ ಮಾಡಿ ಒಬ್ಬಿರ್ತಾರೆ ಅವರು, ಅವ್ರಂತಕ್ಕೆ ಹೋದರೆ ಸಿಗ್ತಾವೆ. ನೀ ತತ್ವ ಚಿಂತನೆ ಮಾಡಿದೆ, ಅನುಸಂಧಾನ ಮಾಡಿದೆ, ನೀ ಏನು ಅನುಸಂಧಾನ ಮಾಡಕತ್ತೀವ ಕಣ್ಣು ಮುಚ್ಚೆ ನಮಗೇನು ಗೊತ್ತಾ? ಎದುರು ಮಾಡ್ತೇವೆ ನನಗೇನು ಗೊತ್ತಾ? ಹೋಗಿ ಹೇಳಬೇಕು, ನಾ ಕಿಂಕಿಂಗ್ ಮಾಡಕತ್ತೀನಿ ರೀ, ರೈಟ್ ಏನು ರಾಂಗ ಅದು ಹೇಳೋದು ಯಾರು? ವಿವೇಕ ಮಾಡಿದೆ, ನೀ ಮಾಡಿದ ವಿವೇಕ ಬರೋಬರಿ ಅಂತ ಗೊತ್ತಾಗ ಹಂಗೆ ಯಾರು ಹೇಳಬೇಕು? ನೀ ಬರೆದ ರೈಟ್ ರಾಂಗ ಯಾರು ಹೇಳಬೇಕು?
ಆ ಪೇಪರ್ ಅವ್ರ ಕೈ ಕೊಡಬೇಕು. ಯಾರು ಎಕ್ಸಾಮಿನರ್ ಕೈ ಕೊಟ್ಟರೆ ಹೇಳ್ತಾನೆ. ಹಂಗೆ ನೀ ಏನು ನಿರ್ಣಯ ಮಾಡಿದೆಯಲ್ಲ ತತ್ವ ಸಂಧಾನದ ಬಗ್ಗೆ, ಅದು ನಿನ್ನನ್ನು ಮೋಕ್ಷದವರೆಗೆ ಮುಟ್ಟಿಸೋದಂತ ಹೆಸರು ಹೆಂಗೆ ಹೇಳ್ಬೇಕು? ಯಾರು ಹೇಳ್ಬೇಕು? ಬರೋಬ್ಬರಿ ಚಿಂತೆ ಮಾಡಕತ್ತೀಯಪ್ಪ, ಬರೋಬ್ಬರ ದಾರಿ ಚಲೋ ಹಿಡಿದಿದೆ ಅಲ್ಲ, ಆಯ್ತು ಹಿಡಿದಿದ್ದಲ್ಲ, ಮುಂದಿನ ಹೇಳ್ತೀನಿ ಬಾ. ಯಾರು ಹೇಳ್ಬೇಕು ಅವರು? ಅದಕ್ಕೆ ಅಂತಾರೆ ಅವರು, ಅವ ಏನು ಮಾಡಬೇಕು, ಹಿಂಗೆ ವಿವೇಕ ಮಾಡ್ದವ, ಆತ್ಮತತ್ವದ ಬಗ್ಗೆ ವಿವೇಕ ಮಾಡ್ದವ, ಪರಮಾತ್ಮನ ಬಗ್ಗೆ ಏನಪ್ಪ ವಿವೇಕ ಮಾಡ್ಯಾನಲ್ಲ, ಭಕ್ತಿ ಮಾಡ್ಯಾನ, ನನ್ನ ಭಕ್ತಿ ಸರಿಯೋ ಅಲ್ಲ ಅಂತ ಯಾರು ಹೇಳಬೇಕು? ಅಂಥವ ಮನುಷ್ಯ ಏನು ಮಾಡ್ತಾನೆ? ಮೋಕ್ಷ ನಾ ಮಾಡಕತ್ತೀನಿ, ಯಾರಿಗೆ ಹೋಗಿ ಕೇಳ್ತಾನೆ. ಹೌದಲ್ಲ, ಯಾರೇ ಇಟ್ಟು ಅಂಗಿ ಹೊರಿಸ್ಕೊಂಡು ಕೇಳ್ತಾರೆ, ಫಿಟ್ ಅದ ಇಲ್ಲ ಸಾಹೇಬ್ರು ಹೆಂಗೆ ಕಾಣ್ತೀನಿ ಅಂತಾರೆ. ಹಂಗೆ ಹರಿದು ಹೋಗಿ ಅಂಗಿ ಹೆಂಗೆ ಕಾಣ್ತೀನಿ, ಬರೋಬರದೇ ಇಲ್ಲ. ಮತ್ತು ನೀನೇ ಬರೋಬರಿ ಅಂತೇನೆ, ಮಂದಿ ಬರೋಬರು ಅನ್ನಬೇಕು. ಅದಲ್ಲ, ಸುಂದರ ಆಗೋದು ನಮ್ಮ ಸಲುವಾಗೆಲ್ಲ, ಅರಿವಿ ಚಲೋ ನಮ್ಮ ಸಲುವಾಗೆಲ್ಲ, ಮಂದಿ ನೋಡೋರಿಗೆ ಬರೋಬ್ಬರಿ ಇರಬೇಕು. ಶರೀರ ಹೆಂಗದ ಹಂಗೆ ಇವ ಅದನ್ನು ಹಿಂಗೆ ಅಂಗಡಿ ಇಟ್ಟ 50 ಇಂಚು ಅಗಲ ಅಂಗಿ ಇಟ್ಟ ಅಂದ್ರೆ 25 ಅದ, 50 ಇಟ್ಟು ಹೊಲ್ದ ಅಂದ್ರೆ ಬರೋಬ್ಬರಿ ಹಂಗಿಲ್ಲ ಅಲ್ಲಿ. ಅದನ್ನು ಹೇಳೋರು ಬೇಕು, ಅದು ನೋಡಿ ಬರೋಬ್ಬರಪ್ಪ ಅನ್ನೋರು ಬೇಕು. ಅದಕ್ಕಂತಾರು ಅಂಥವ ಈ ತತ್ವ ಚಿಂತನೆ ಮಾಡೋ ವಿವೇಕಿ ಮುಮುಕ್ಷು. ನೀ ಏನು ಈಗ ಮಾಡಿದ್ದು ಇದೆಲ್ಲ ಸರ್ವಂ ದುಃಖಂ ಅಂತ ಮಾಡಿದೆಲ್ಲ ವಿವೇಕ, ಹೌದಪ್ಪ ನೀ ಮಾಡೋದು ಬರೋಬ್ಬರಿ ಅದ ಅಂತ ಮಾರ್ಕ್ಸ್ ಕೊಡೋರು ಬೇರೆ ಆದ್ರೆ ಅಲ್ಲಿ ಹೋಗಿ ಪೇಪರ್ ಅವ್ರ ಕೈ ಸಿಗ್ಬೇಕು. ಅವ್ರ ಕೈ ಸಿಕ್ತು ಅಂದ್ರೆ ಮಾರ್ಕ್ಸ್ ಕೊಡ್ತಾರೆ ಅವ್ರು. ಯಾರು? ಗುರುಗಳು. ಏನಂದರು? ಉಪಸೀದೇತ್ ಸದ್ಗುರುಂ. ಎಂಥವ? ಪ್ರಾಜ್ಞಂ. ಹೌದಲ್ಲ, ಪ್ರಾಜ್ಞಂ. ಅವನಿಗೆ ಯಾಕೆ ಹೋಗ್ಬೇಕ್ರಿ? ಬಂದ ವಿಮೋಕ್ಷಣಾತ್, ಯಾರಿಂದ ನಿನ್ನ ಬಂದು ಹೋಗ್ತದೆ ಅಂಥ ಪ್ರಾಜ್ಞನಾಗಿರ್ತಕ್ಕಂಥ ಗುರುಗಳನ್ನು ಏನ್ರಿ ಉಪಸೀದೇತ್. ಉಪಸೀದೇತ್ ಅಂದರೆ ಏನು? ಉಪದೇಶ ಅಲ್ಲ, ಉಪಸೀದೇತ್. ಹಾಂ, ಭೇಟಿ ಆಗ್ಬೇಕು. ಭೇಟಿ ಆಗಬೇಕು ಅಂದ್ರೆ ಅದು ಅದ, ಭೇಟಿ ಆಗ್ಬೇಕಂದ್ರೆ ಅವರು ಎದುರಿಗೆ ಬಂದು ಭೇಟಿ ಆಗಬೇಕು. ಹಾಂ, ಜಗಳಲ್ಲಿ ಬರ್ತಾವೆ, ಎದುರಿಗೆ ಮಾತಾಡಿ ಅನ್ನಂಗಿಲ್ಲ. ಆ ಕಡೆ ಮಗ್ಳು ಕುಂತು 2-3 ಕಿವ್ಯಾಗ ಕೇಳಿ ಮಾತಾಡ್ತಾವೆ ನೋಡ್ರಿ. ಕೇಳ್ತಂದ್ರೆ ಇವನಿಗೆ ಯಾವ ಮನುಷ್ಯ ಭಾಳ ಕೆಟ್ಟವನಂತ ಅವನಿಗೆ ಅಂದಿಲ್ಲ ಖರೆ, ನೀವು ಅಲ್ಲಿ ಇವನಿಗೆ ಕೇಳ್ತು, ಹಂಗ್ಯಾಕೆ ಹಿಂದೆ ಮುಂದೆ ಮಾತಾಡ್ತೋ, ಗಂಡಸದ ಎದುರಿಗೆ ಬಂದು ಮಾತಾಡು. ನೀವು ಹಿಂದೆ ಹೇಳಿದ್ರೆ ಭಾಳ ಚಲೋ ಅದ್ರಿ, ಭಾಳ ಪುಣ್ಯಾತ್ಮ ಬಂದ ಆನಂದ ಆಕದೇನು ಅವ್ರಿ. ಏನು ಮಾತಾಡೋದು ಎದುರಿಗೆ ಮಾತಾಡ್ಬೇಕ್ರಿ, ಹಿಂದೆ ಯಾಕೆ ಮಾತಾಡ್ತೀವೋ ಹಿಂದೆ ಮುಂದೆ. ಗುರುಗಳನ್ನ ಹಿಂದೆ ಇರಬಾರ್ದು ರೀ, ಅಲ್ಲ ಮುಂದೆ ಇರ್ಬೇಕು ಯಾವಾಗ. ಯಾಕೆ ಮುಂದೆ ಕೊಂಡ್ರಂತಾರೆ? ಅದಕ್ಕೆ ಮೇಲೆ ಮೇಲೆ ಕಣ್ಣು ಬೀಳ್ತದೆ ಅಂತ. ಹಿಂದೆ ಹಿಂಗೆ ಅಡಿ ಕುಂತ ಕೊಟ್ಟಿರ್ತಾವೆ ನೋಡಿ ಕೆಲವು, ಮುಂದೆ ಬರೋಕ್ಕಲ್ಲ ಅಂತ. ಅರೆ ಮುಂದೆ ಸರಿ ಅಂತ ಹೇಳೋದ, ಮುಂದೆ ಕೊಂಡಿರ್ತೀವಿ. ನಾಟಕದಾಗ ಶಾಸ್ತ್ರದಾಗ ಹಿಂದೆ ಕೊಂಡಿರ್ಬೇಕು. ಅಲ್ಲಿ ಮುಂದೆ ಕೊಂಡ್ರಂತಾರೆ ಅವರು, ಮುಂದೆ ಕೊಂಡ್ರಕ್ಕಲ್ಲಿ ಉಪಸೀದೇತ. ಮುಂದಿಂದ ಬಂದೆ ಅಂದರೆ ಆರಾಮಿದೆಯಪ್ಪ, ಆರಾಮಿದೆ. ಅವ್ರು ಮಾತಾಡ್ತಿರ್ತಾರೆ, ಇವ ಹಿಂದಿನ ಬರ್ತಾನೆ, ನಾ ಬಂದು ಭಾಳ ತಾಯ್ತೀರಿ ಅಂತ. ನಾನು ಕೇಳೇ ಇಲ್ಲ. ಹಿಂದೆ ನಿಂತವ್ರಿಗೆ ಯಾರು ಕೇಳ್ತಾರೆ? ಹಿಂದೆ ನಿಂತವ್ರಿಗೆ ಯಾರು ಕೇಳ್ತಾರೆ? ಅದಕ್ಕೆ ಉಪಸೀದೆ, ಇದರಿಂದ ಬಾ, ಇದರಿಂದ ಬಂದೆ ಅಂದ್ರೆ ಗೊತ್ತಾಕದ. ದಿನ ಅವ್ರಿಗೆ ಗೊತ್ತಾಗಂಗೆ ಸೇವೆ ಮಾಡು ಅಂದ್ರೆ ಗೊತ್ತಾಕದ, ಇಲ್ಲದ ಹೆಂಗೆ ಗೊತ್ತಾಕದ? ಗುರುಗಳ ಸೇವೆ ಬಿಡ್ಕೊಂಡು ಎಲ್ಲಿ ಹೋಗಿ ಸೇವೆ ಮಾಡಿದ್ರೆ ಹೆಂಗೆ ಗೊತ್ತಾಕ? ಅವ್ರಿಗೆ ಗೊತ್ತಾಗಂಗೆ ಸೇವಾ ಅಂತ ಅದಕ್ಕಂತಾರೆ. ನೀ ಮಾಡಿದ ಕೆಲಸ ಅವ್ರಿಗೆ ಗೊತ್ತಾಗಬೇಕು, ಅದಕ್ಕೆ ಸೇವಾ ಅಂತ. ಅವ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ಅವ್ರ ಸೇವಾನೇ ಅಂತಲ್ಲ. ಯಾವನಿಗೆ ಹೇಳಿಕೆ ನೀರು ಹೋಗ್ತಾವ, ಅದಕ್ಕೆ ನೀರು ತಡಿ ಅಂದ್ರೆ ಅವ ಅಡ್ಡ ಬಿದ್ದಿಲ್ಲ. ಮನುಷ್ಯತ ಕೇಳ್ತಿರಲಿಲ್ಲ, ಅಡ್ಡ ಬಿದ್ದ ನಾನು. ಮತ್ತು
ಅದು ಗುರುಗಳಿಗೆ ಗೊತ್ತಾಗಿ ಸೇವೆ ಮಾಡು. ಗುರುಗಳಿಗೆ ಗೊತ್ತಿದ್ದಂಗೆ ಮಾಡಿದ್ರೆ ಏನಾಗೋದಿಲ್ಲ. ಅದಕ್ಕೆ ಉಪಸೀದೇತ ಅಂದ್ರೆ ಸಮಕ್ಷಮ. ಹಿಂದೆ ಮಾತಾಡಬೇಡ, ಮುಂದೆ ಹಿಂದೆ ನೋಡಬೇಡ, ಮುಂದೆ ಹಿಂದೆ ಆಡಬೇಡ, ಮುಂದೆ ಬಾ. ಅದಕ್ಕೆ ಉಪಸೀದೇತ ಎರಡು ಚಂದ ಹೇಳಿದ್ರೆ ಉಪಸೀದೇತ. ಗುರುಗಳನ್ನು ಸಮ್ಮುಖ ಅಂತಾರೆ. ಅದಕ್ಕೆ ಏನಂತಾರೆ? ಸಮ್ಮುಖದಲ್ಲಿ. ಫೋಟೋ ಹಿಂದಿನ ತೆಗಿತಾರೇನು ಮುಂದಿನ ತೆಗಿತಾರೆ? ಹಿಂದಿನ ತೆಗಿತಾರೆ, ಮುಂದಿನ ತೆಗಿತಾರೆ. ಆ ಫೋಟೋ ತೆಗೋನು ಬೆನ್ನು ಮಾಡಿ ನಿಂತಂದ್ರೆ ಆನಂದ ಆಗ್ತದೆ. ಫೋಟೋ ತೆಗಿಯೋರು ಎದುರಿಗಿರ್ಬೇಕ್ರಿ. ಗುರುಗಳು ನಿನ್ನ ಫೋಟೋ ತೆಗಿಯೋರು ಅದಾರ. ನಿಂದು ಹೆಂಗದ ಅಂತ ಒಳಗಿಂದ ಹೊರಗಿಂದ ಎರಡು ಫೋಟೋ ತೆಗಿತಾರ. ಅವ್ರು ಮುಂದೆ ನಿಂದರು, ಅಡುಗೆ ನಿಂದ್ರು ಬೇಡ ಕಳ್ಳ. ಹಿಂದೆ ನಿಂದಿರುತ್ತೆ. ಏನು ಅಪರಾಧ ಮಾಡಿದ್ದಿ? ಹಿಂದಿಂದ್ರಕ್ಕ ಏನು ಅಪರಾಧ? ಮುಂದೆ ಬಾ. ಅದಕ್ಕೆ ಎಷ್ಟು ಚಂದ ಹೇಳ್ಯಾರ, ಉಪಸೀದೆ ಅಂತ. ಗುರುಗಳು ಹೇಳ್ತಿರ್ತಾವೆ. ಅವ್ನು ಹಿಂದೆ ಕೂತಿರ್ತಾನೆ, ಯಪ್ಪ ನಾನು ಬಂದೀನಿ ರೀ ಅಂತ. ನಾನು ಬಂದೀನಿ ಅಲ್ಲೇ. ಅದಕ್ಕೆ ಅಂತಾರೆ ಅವರು, ಯಾವಾಗಲೂ ಕೂಡ ಅವರ ದೃಷ್ಟಿ ಬೀಳಬೇಕು. ಗುರುಗಳ ದೃಷ್ಟಿ ಬೀಳಬೇಕು. ಅವ್ರ ದೃಷ್ಟಿ ಹಿಂದೆ ಮುಂದೆ ಕೊಂಡಿರಬಾರ್ದು. ಹೌದಲ್ಲ? ದೃಷ್ಟಿ ಅದು ಒಮ್ಮ ದೃಷ್ಟಿ ಹಾಕಿತು ಅಂದ್ರೆ ನೀನು ಉದ್ಧಾರ ಮಾಡ್ತಾರೆ. ಹಾವಿಗೆ ಒಮ್ಮ ಹೊಡೆದಾನಂತ ಕಂಡುಬಿಟ್ಟು ನೋಡಿತು ಅಂದ್ರೆ ನೀ ಎಲ್ಲೇ ಕುಂಡ್ರು ಬಂದ ನಿನ್ನ ಕಡಿತದ. ಹಾವಿನ ವೈರಿ 12 ವರ್ಷ ಹಾಡಲ್ಲ ಸಿನಿಮಾದಾಗ. ಹಾವಿನ ವೈರ 12 ವರ್ಷ ಒಮ್ಮ ನೋಡ್ತು ಅಂದ್ರೆ ನೀನು ಬಿಡಂಗಿಲ್ಲದ. ಹಂಗೆ ಸದ್ಗುರು ದೃಷ್ಟಿ ಬಿತ್ತು ಅಂದ್ರೆ ಕೃಪಾ ಆಯಿತು. ಅದನ್ನು ಮುಕ್ತ ಮಾಡತಕ್ಕ ನನಗೆ ಬಿಡಂಗಿಲ್ಲ. ಅವರು ನನ್ನ ಮುಕ್ತ ಮಾಡ್ತಕ್ಕ ಬಿಡಂಗಿಲ್ಲ. ಅದಕ್ಕಂತಾರೆ ಅವರು ಏನಪ್ಪ ಅಂತ ಕೇಳಿ ಉಪಸೀದೇತ. ಅವರು ಎದುರಿಕೊಂಡ್ರು, ಅವ್ರು ಸಮ್ಮುಖಕೊಂಡ್ರು, ಅವ್ರ ದೃಷ್ಟಿಯೊಳಗಿರು, ಅವ್ರ ಹಂತೆ ಹಾಕಿರು. ಎಷ್ಟು ಶಬ್ದ ಹೇಳ್ತಾರೆ ನೋಡಿ. ಅದಕ್ಕೆ ಉಪಸೀದೇತ. ಗುರುಂ ಏನ್ರಿ? ಸದ್ಗುರು ಯಾರು? ಶ್ರೋತ್ರಿಯಂ. ಮತ್ತೆ ಹೆಂಗಿರಬೇಕು? ಪ್ರಾಜ್ಞಂ ಅಲ್ಲ, ಪ್ರಕೃಷ್ಟ ರೂಪೇಣ ಜ್ಞಂ, ತಿಳಿದವ. ಹೌದಲ್ಲ? ಪ್ರಕೃಷ್ಟ ರೂಪೇಣ ಅಂದರೆ ಏನು? ಶಾಸ್ತ್ರಗಳಲ್ಲಿ ಹೇಗೆ ತಿಳಿಬೇಕು ಅನ್ನತಕ್ಕಂಥದ್ದು ಹೇಳ್ಯಾರ ಅವರು. ಅದಕ್ಕೆ ಅಥದ್ವ್ಯಾವೃತ್ತಿ ಅದ, ಯಪ್ಪ ಇದರಿಂದ ಅದ, ಇವೆಲ್ಲ ವೃತ್ತಿ ಗೊತ್ತಿರ್ಬೇಕು ಅವನಿಗೆ. ಯಾವ ರೀತಿ ಅಂತ ತಿಳಿಸ್ಬೇಕು ಅನ್ನೋದು ಪ್ರಾಜ್ಞೆ ಇರಬೇಕು. ಅದು ಬಹಳ ಮುಖ್ಯ. ಹೌದಲ್ಲ? ಓದ್ತೇವೆಲ್ಲ ಕೂಡ ಯಾವ ಪಾಯಿಂಟ್ ಮುಖ್ಯ ಅದನ್ನು ಪಾಯಿಂಟ್ ಗೊತ್ತಿರಬೇಕು. ಅದರ ಮೇಲೆ ಸುತ್ತೆಲ್ಲ ತಿರುಗಾಡ್ತಿರ್ತಾವೆ ಶಬ್ದ, ಬರೆದಿರ್ತಾನೆ. ಪರಂತು ಅದು ಮುಖ್ಯ ಇರ್ತದೆ. ಅದಕ್ಕೆ ಏನಪ್ಪ ಅಂತ ಕೇಳಿದ್ರೆ, ಹೆಂಗೆ ಗಾಡಿ ಹೆಡ್ ಮುಖ್ಯ ಇರ್ತದೆ. ಹೆಡ್ ಹೋಯ್ತು ಅಂದ್ರೆ ದಡ್ಡೆ. ಹಂಗೆ ಇದ್ರಾಗೂ ಪ್ರಾಮುಖ್ಯ ಅದದು. ಅದನ್ನು ತಿಳ್ಕೊಂಡು ನಾವು ಅಂದ್ರೇನು? ಬ್ರಹ್ಮಾವಿಯನ್ನು ಪ್ರತ್ಯೇಗಾತ್ಮನ ಐಕ್ಯತೆ. ಇದು ಪಕ್ಕ ತಿಳ್ಕೊಂಡಿರ್ಬೇಕು. ಶಾಸ್ತ್ರಜ್ಞಾನ ಅಲ್ಲ, ಪ್ರಾಜ್ಞಾ ಅಂದ್ರೆ ವಿಶೇಷ ಜ್ಞಾನ. ವಿಶೇಷ ಜ್ಞಾನ ಏನು? ಬ್ರಹ್ಮಾತ್ಮೈಕ್ಯ ಜ್ಞಾನ, ಬ್ರಹ್ಮನಿಷ್ಠತ್ವ ಇರಬೇಕು. ಹೌದಲ್ರಿ? ಆಮೇಲೆಪ್ಪ ಅಂದ್ರೆ ಪ್ರಾಜ್ಞಂ. ಯಾಕೆ ಬ್ರಹ್ಮನಿಷ್ಠತ್ವ ಅಷ್ಟೇ ಯಾಕೆ ಬೇಕಂತೀರಿ? ಅದು ಇಲ್ಲದೇ ಬಂದ ಹೋಗಂಗಿಲ್ಲ. ಎಷ್ಟು 1000 ಮಾತಾಡ 1000 ಹೇಳು, ಪರಂತು ಬ್ರಹ್ಮನಿಷ್ಠತ್ವ ಇಲ್ಲದಿದ್ದರೆ ಬಂದ ವಿಮೋಕ್ಷಣ ಆಗ್ತದೆ. ವಿಮೋಕ್ಷಣಂ. ಯಾರಿಗೆ ಜನ್ಮ ಮರಣದ ಭೀತಿ ಹೋಗ್ಯಾದೋ, ಅದಂದ್ರೆ ನಾನು ಹುಟ್ಟುವವನಲ್ಲ, ಸಾಯುವವನಲ್ಲ, ಈ ಶರೀರ ನಾನು ಅಲ್ಲ, ನಾನು ಕೇವಲ ಪ್ರತ್ಯೇಕ ಭಿನ್ನ ಪರಮಾತ್ಮ ಇದ್ದೀನಿ ಅಂತ ಏನಪ್ಪ ಅಂದು ಕೇಳಿದರೆ, ಯಾರಿಗೆ ಅಂಥ ನಿಷ್ಠೆ ಅದವೋ ಅಂಥ ಪ್ರಾಜ್ಞಂ ಸದ್ಗುರುಂ ಉಪಸೀದೇತ. ಅಂಥ ಸದ್ಗುರುಗಳಿಗೆ ಏನಪ್ಪ ಅಂದ್ರೆ ನೀನು ಶರಣಾಗತ ಆಗಬೇಕಪ್ಪ. ಇಲ್ಲಕ್ಕೆ ಯಾರೇ ಕೆಂಪರಿ ತೊಟ್ಟಾರೆ, ದೊಡ್ಡ ಮಠ ಕಟ್ಟ್ಯಾರೆ, ದೊಡ್ಡ ಜನ ಸೇರ್ತಾರೆ, ಅವ್ರ ಮುಂದೆ 1000ಗಟ್ಟಲೆ ಜನ ಸೇರ್ತಾರೆ. ಅದಕ್ಕೆ ಅಂಥ ಗುರುಗಳಂತ ಹೋಗ್ಬೇಕು. ಯಾಕೆ ಊರೆಲ್ಲ ಹೋಗ್ತಾರೆ,
ನಾನು ಹೋಗ್ಬೇಕು. ಹೌದಲ್ಲ? ಹಂಗಲ್ಲಂತಾರೋ. ಎಂತಹ ಗುರುಗಳ ಸಮ್ಮುಖ ಹೋಗಿ ವಿನಯದಿಂದ ಏನಪ್ಪ ಅಂತ ಕೇಳಿದ್ರೆ ಅವ ಭೇಟಿ ಆಗಬೇಕು ಆ ಗುರುಗಳನ್ನು. ಶಾಸ್ತ್ರದ ಹೇಳಿದ್ರು ಒಂದೇ ಎರಡೇ ಮಾತು ಹೇಳಿದ್ರು, ಬಂಧ ವಿಮೋಕ್ಷದಿಂದ ಕೂಡಿಕೊಂಡಿರತಕ್ಕಂಥ, ಯಾರಿಗೆ ಬಂಧನನೇ ಇಲ್ಲ, ಹೌದಲ್ಲ, ಅಂಥ ಮನುಷ್ಯ ಅವನದೇ ಕೈಕಾಲು ಕಟ್ಟ್ಯಾರ, ನಮಗೆ ಬಿಡಿಸೋಂದ್ರೆ ಏನು ಬಿಡಿಸ್ಬೇಕು? ಯಾರು ಕೈಕಾಲು ಕಟ್ಟ್ಯಾರ ಅವ ಮತ್ತವ್ರು ಬಿಡಿಸೋಕೆ ಬರೋಂಗಿಲ್ಲ. ಅದಕ್ಕೆ ಯಾವ ತನ್ನ ಬಂಧನ ಬಿಡಿಸ್ಕೊಂಡದಾನ ಅಂಥವನಂತ್ಯಕ್ಕೆ ಹೋಗಿ ಬಂಧವನ್ನು ಕಳಿ ಗುರುನಾಥ ಅಂತಂದ್ರೆ ಅವರು ಕಳೀಲಿಕ್ಕೆ ಸಾಮರ್ಥ್ಯ ಆಗ್ತಾರೆ ವಿನ ಅನ್ಯಥಾ ಸಾಮರ್ಥ್ಯ ಆಗಂಗಿಲ್ಲ. ಹೌದ್ರಿ? ಹೆಂಗೆ ಹೋಗ್ಬೇಕ್ರಿ? ಅವ್ರು ಹೆಂಗೆ ಕೆಂಪಿರ್ತಾರೆ, ದಪ್ಪಿರ್ತಾರೆ, ಉದ್ದಿರ್ತಾರೆ, ಏನು ದೊಡ್ಡ ಮಠದಾಗಿರ್ತಾರೆ, ಏನು ಕಾರ್ನ ತಿರುಗಾಡ್ತಾರೆ, ಏನು ಕಾಲಿಲ್ಲೇ ತಿರುಗಾಡ್ತಾರೆ. ಬಹಳ ಸಮಸ್ಯೆ ಅದು. ಎಂಥವ್ರು ಅವರು? ಲಕ್ಷಣ ಹೇಳಬೇಕಲ್ಲ. ಲಕ್ಷಣ ಪ್ರಮಾಣಾಭ್ಯಂ ವಸ್ತುಸಿದ್ಧಿ ಶಾಸ್ತ್ರ. ಅದಕ್ಕೆ ಲಕ್ಷಣ ನಮ್ಗೆ ಅವ್ರು ಹೆಂಗದ ಅಂತ ಕೇಳಿದ್ರೆ ಅವರು ಒಂದೊಂದು ಹೇಳ್ತಾರೆ. ಶ್ರೋತ್ರಿಯೋ, ಶ್ರೋತ್ರಿಯ ಇರಬೇಕು. ಶ್ರೋತ್ರಿಯ ಅಂದರೆ ಏನು ರೀ? ಶ್ರೋತ್ರ ಅಂದರೆ ಕಿವಿ. ಅದು ಕಿವಿ. ನಿಮ್ಮ ಇಂಥ ಕೇಳಿ ಇರಬೇಕು, ಇಂಥ ಕೇಳಿ ತಿಳ್ಕೊಂಡಿರಬೇಕು. ಪರಂತು ತಾ ಕಿವಿಯಿಂದ ಕೇಳಿ ನಿಮ್ಮ ಕಿವಿ ಕವಲು ಮಾಡತಕ್ಕಂಥ ಮಾತು ಹೇಳಬೇಕು. ಅದಲ್ಲ, ನಿಮ್ಮ ಕಿವಿಯಾಗ ಕೇಳಿ ಮನಸ್ಸಿನಾಗ ನಿಲ್ಲುವಂಥ ಮಾತು ಹೇಳೋನು ಶ್ರೋತ್ರಿಯ ಅಂತ. ಬರೀ ಹೇಳೋನು ಶ್ರೋತ್ರಿಯ ಅಲ್ಲ, ಹೇಳ್ತಾನೆ ಒಂದು ಉಳಿಯಂಗಿಲ್ಲ, ಅವನು ಶ್ರೋತ್ರಿಯ ಅಲ್ಲ. ಮನುಷ್ಯನ ಕೇಳೋದು ಕೂಡಲೇ ಅವ್ನು ನಮ್ಮಲ್ಲಿ ನಿಂತಿರ್ಬೇಕು, ಅಳಗಾಡಬಾರ್ದು ನೋಡ್ರಿ ಮಾತು. ಹಂಗಿರ್ಬೇಕು ಒಂದು. ಎರಡನೇದು, ನಮಗೆ ಏನಾರ ನೀವು ಹೇಳೋದ್ರಾಗ ಏನು ಸಂಶಯ ಅಂತಂದ್ರೆ ಹೌದಲ್ಲ, ಸಂಶಯ ನಿವಾರಣೆ ಮಾಡ್ತಕ್ಕಂಥ ಬೇಕಲ್ಲ. ಹೇಳಕ್ಕೆ ಬರೋದು ನಾಳೆಗೆ ಹೇಳ್ತೀನಿ, ನಾಳೆಗೆ ಇಟ್ಟು ತಿಳಿಯಂಗಿಲ್ಲ ಅಂದರೆ ಕೇಳಕ್ಕೆ ಯಾಕೆ ಬಂದ್ಯಾ ಮತ್ತು ಅವನಿಗೆ ಬೈಯೋದು, ಮತ್ತು ಹೊಳೆಯದೇ ಕೇಳ್ದ ಇಟ್ಟು ತಿಳಿಯಂಗಿಲ್ಲ ನನಗೆ. ಇವನಿಗೆ ಎಟ್ಟು ತಿಳಿದಿಲ್ಲ, ಅವನಿಗೆ ಕೇಳ್ತಾನೆ ಇಟ್ಟು ತಿಳಿಯಂಗಿಲ್ಲ ಅಂತ ಅವನಿಗೆ ಅಂತ. ಎಂಥ ಪಂಚಾಯ್ತಿ. ಇವನಿಗೆ ಎಟ್ಟು ತಿಳಿದಿಲ್ಲ, ಅವನಿಗೆ ಅಂತಾನೆ ಇಟ್ಟು ತಿಳಿಯಂಗಿಲ್ಲ, ನನಗೆ ಇಟ್ಟು ತಿಳಿಯಂಗಿಲ್ಲ. ಈ ಸಮಸ್ಯೆ ಅದ. ಅದಕ್ಕೆ ಹೆಂಗಿರಬೇಕು? ಶಾಸ್ತ್ರಗಳಲ್ಲಿ ಬಹಳ ಸಮಸ್ಯೆ ಇರ್ತಾವೆ. ಹೇಳುವ ಪದ್ಧತಿ ಅನಂತದಾವೆ, ಬರೆಯುವ ಪದ್ಧತಿ ಅನಂತದಾವೆ. ಹೌದಲ್ಲ? ಶಾಸ್ತ್ರದಾಗ ಕರ್ತೃ ಕರ್ಮ ಕ್ರಿಯಾಪದ ಬರೀತಾರೆ. ಹೌದಲ್ಲ? ಹಂಗೆ ಬರೋಂಗಿಲ್ಲ. ಮೊದಲು ಅವ ಕ್ರಿಯಾಪದ ಬದಲಿಡ್ತಾರೆ, ಕರ್ಮಪದ ಕಡೆಗೆ ಹೋಗ್ತದೆ. ಬರೋ ಕೌಶಲ್ಯ ಅದು. ಅದನ್ನು ತಿಳಿಸಿ ಹೇಳೋಕಿವ ತಮ್ಮ ಕ್ರಿಯಾಪದ ಮೊದಲಿಟ್ಟಾರೆ ನೋಡೋ, ಇಲ್ಲಿ ಕರ್ಮಪದಕ್ಕಿಲ್ಲಿ ಅದನ್ನು ರಾಮನು ಗಿಡವನ್ನು ಕಡಿಯುತ್ತಾನೆ, ಗಿಡವನ್ನು ರಾಮನು ಕಡಿಯುತ್ತಾನೆ, ಕಡಿಯುತ್ತಾನೆ ಗಿಡವನ್ನು ರಾಮನು. ಹೇಳ್ಬೋದಲ್ಲ. ಇದರ ಕರ್ತೃ ಯಾವುದು, ಇದರ ಕರ್ಮ ಯಾವುದು, ಮೊದಲೇ ಕರ್ತಬೇಕಂತ ಏನೇಮಿಲ್ಲ. ನೋಡ್ದಾನ ಕಡಿಯುತ್ತಾನೆ ರಾಮನು ಗಿಡವನ್ನು, ಗಿಡವನ್ನು ರಾಮನು ಕಡಿಯುತ್ತಾನೆ, ರಾಮನು ಗಿಡವನ್ನು ಕಡಿಯುತ್ತಾನೆ. ಏನದ ಮಾತು ಒಂದೇ ಅದ, ಗಿಡ ಕಡ್ದ. ಹೌದಲ್ರಿ? ಹಿಂಗ್ಯಾಕ್ರಿ ಗುರುಗಳಂದ್ರೆ ತಮ್ಮ ಇದು ಕರ್ತೃಪದ ಅದ, ಇದು ಕರ್ಮದ, ಇದು ಕ್ರಿಯೆ ಅದ, ಇದು ಹೆಂಗೆ ಮಾಡಿದ್ರು ಬರ್ತದ. ಹೌದಲ್ಲ? ಎಮ್ಮೆ ಬಾಲಿದ್ರೆ ಯಾಕಡೆ ಯಾರು ಆಕಳ ಬಾಲಿ ಚಾಡ್ಸೋಕೆ ಬರ್ತದೆ, ನಾಯಿ ಬಾಲಿ ಯಾಕಡೆ ಬರೋಂಗಿಲ್ಲ, ಇಷ್ಟೇ ಇರ್ತದೆ. ಎಮ್ಮೆ ಬಾಲ ಬೆನ್ನಾಗ ಎಲ್ಲ ಕಡೆ ನೋಡಕ್ಕೋತ್ರ ಹೊಳ್ಬೋದು. ಈ ಕುರಿ ಬಾಲ ಶ್ರೋತ್ರಿ ಇರ್ಬೇಕು ಗುರುಗಳು. ಅಂದರೆ ಏನಪ್ಪ ಅಂದ್ರೆ ಎಲ್ಲ ಅಲ್ಲಿ ಹೇಳ್ಯಾರ, ಅದು ಹಿಂಗೆ ಹೇಳ್ಯಾರ, ಕರ್ಮ ಹೇಳ್ಯಾರ, ಅದಕ್ಕೆ ಹೇಳ್ಯಾರು. ಉಪಾಸನ ಅದೇ ಹೇಳ್ಯಾರಪ್ಪ. ಏನು ಈ ಗುರುಗಳು ಉಪಾಸನೆ ಹೇಳ್ಯಾರ? ಅರೆ ಏನು ಹೇಳ್ಯಾರ? ಜ್ಞಾನಕ್ಕೆ ಹೇಳ್ಯಾರ. ಯಾರು ಜ್ಞಾನ ಮೊದಲು ಹೇಳ್ತಾರೆ?
ಯಾರು ಉಪಾಸನೆ ಹೇಳ್ತಾರೆ, ಕರ್ಮ ಹೇಳ್ತಾರೆ, ಯಾರು ಕರ್ಮನೇ ಮೊದಲು ಹೇಳ್ತಾರೆ, ಯಾರು ಉಪಾಸನೆ ಹೇಳ್ತಾರೆ, ಕಡಿ ಜ್ಞಾನ ಹೇಳ್ತಾರೆ. ಅರೆ ಹೇಳೋದ ಇವ ಶ್ರೋತ್ರಿ ನಾವು ಬರ್ಬೇಕು, ಇವ ಜೋಡಿಸ್ಬೇಕು. ಇವ ಯಾವುದು ಕರ್ಮ ಎಲ್ಲಿಟ್ಟಾರೆ, ಇದು ಕರ್ಮ ತಮ್ಮ, ಇದು ಕರ್ತ ತಮ್ಮ, ಇದು ಕ್ರಿಯಾಪದ ತಮ್ಮ. ಗಿಡವನ್ನು ರಾಮನು ಕಡಿಯುತ್ತಾನೆ, ಗಿಡವನ್ನು ಏನಪ್ಪ ಅಂತ ಕೇಳಿದರೆ ಇದು, ಆಮೇಲೆ ರಾಮನು ಕರ್ತರು, ಕಡಿಯುತ್ತಾನೆ ಕ್ರಿಯಾ ಹೇಳಬೇಕಲ್ಲ. ಕಿವನಿಗೆ ಶ್ರೋತ್ರಿ ಅಂತ. ಮಾಸ್ತರಿಗೆ ಕರ್ಮ ಕರ್ತರು ಕ್ರಿಯಾಪದ ಗೊತ್ತಿಲ್ಲ ಅಂದ್ರೆ ಪಾಠ ಏನು ಕಲಿಸ್ತಾನೆ ಅವ? ಪಾಠ ಏನು ಕಲಿಸ್ತಾನೆ? ಕಲಿಸಂಗಿಲ್ಲ ಅವ. ಹಂಗೆ ಸಮಸ್ತ ಶಾಸ್ತ್ರದೊಳಗೆ ಎಲ್ಲಿ ಕರ್ಮ, ಎಲ್ಲಿ ಉಪಾಸನ, ಎಲ್ಲಿ ಜ್ಞಾನ, ಯಾಕೆ ಹೇಳಿಲ್ಲ ಎಲ್ಲ ಓದಿರ್ಬೇಕು ಅವ. ಎಲ್ಲ ಓದ್ದ ಅಂದ್ರೆ ಮುಂದೆ ಶಿಷ್ಯನಿಗೆ ಓದಕ್ಕೆ ಬರ್ತದೆ, ಹೇಳಕ್ಕೆ ಬರ್ತದೆ. ಇವನೇ ಓದಿಲ್ಲ, ಓದ್ತಾನೆ ಪೊಂಗಿಕಾಯಿ ಏನೋ ಅದಕ್ಕೆ ಹೇಳಿದ್ರು ಅವರು. ಹಿಂಗೆ ಅರ್ಥ ಹೇಳ್ತಾರೆ. ಅದಕ್ಕೆ ಏನಪ್ಪ ಅಂದ್ರೆ ಶಾಸ್ತ್ರ ಹೆಂಗಿರಬೇಕು? ಶ್ರೋತ್ರಿಯೋ, ಸಮಸ್ತ ಶಾಸ್ತ್ರಗಳನ್ನು ಅನೂಚಾನವಾಗಿ ಅಧ್ಯಯನ ಮಾಡಿರಬೇಕು. ಕರ್ಮಶಾಸ್ತ್ರ, ಉಪಾಸನ ಶಾಸ್ತ್ರ, ಜ್ಞಾನಶಾಸ್ತ್ರ, ಯಾಕೆ, ಎಲ್ಲಿ, ಹೆಂಗೆ ಹೇಳ್ಯಾರ. ಶಂಕರಾಚಾರ್ಯರು ಕರ್ಮ ಹೇಳ್ಯಾರ, ಜ್ಞಾನ ಹೇಳ್ಯಾರ, ಉಪಾಸನ ಹೇಳ್ಯಾರ. ಯಾಕೆ ಹೇಳ್ಯಾರ, ಎಲ್ಲಿ ಹೇಳ್ಯಾರ, ಅವು ಸ್ವಲ್ಪ ಗುರುಗಳು ಶಾಣ್ಯರಾದವ್ರು ಏನಪ್ಪ ಅಂತ ಕೇಳಿದ್ರೆ ಇರಬೇಕು. ಅಂದ್ರೆ ಬರೋದು ನಡೀತದೆ. ಅಂಗಿ ಬಟನ್ ಇರ್ತಾವಲ್ಲ, ಕೆಳಗಿನ ಬಟನ್ ಮೇಲಿಂದ ತೂತಿಗೆ ಹಾಕದ, ತೂತಿಗೆ ಬಟನ್ ಹಾಕೋದದ. ಯಾವಕ್ಕೆ ಎಲ್ಲಿ ಹಾಕಿ ಬರುತ್ತೆ, ಇದು ಕೆಳಗಿಂತಂದು ಮ್ಯಾಲೆ ಹಾಕಿದೆ, ಮ್ಯಾಲಿನ ಬಟನ್ ಕೆಳಗೆ ಹಾಕಿದೆ ಅಂದ್ರೆ ನಗ್ತಾರೆ ಇಲ್ಲರಿ. ಮೊದಲು ಮ್ಯಾಲಿಂದ ಹಾಕು, ಕೆಳಗಿಂದ ಹಾಕು, ಚೆಂದ ಕಾಣುತ್ತದೆ. ಇವ ಈ ಬಟನ್ ಈ ತೂತಿ ತಂದು ಹಾಕಲ್ಲ. ಚಲೋ ಅಂಗಿ ಎಂಥ ಚಂದ ಹೊಲ್ದಾನ ಖರೆ. ವೇದಗಳ ಶಾಸ್ತ್ರ ಚಂದೇ ಅದ. ಬಟನ್ ಹಾಕೋ ಬರೋರು ಇಲ್ಲ ಗುರು ಅಂದ್ರೆ. ಜ್ಞಾನದ ಕರ್ಮ ಹೇಳ್ತಾನೆ, ಕರ್ಮದಾಗ ಉಪವಾಸ ಹೇಳ್ತಾನೆ. ಯಾಕಡ್ರೆ ಬಟನ್ ಆಯ್ತಂದ್ರೆ ಅದಕ್ಕೆ ಅವನು ಶ್ರೋತ್ರಿ ಅಂತ ಯಾಕಂತಾರೆ, ಇದೇ ಎಲ್ಲ ಗೊತ್ತಿರಬೇಕು. ಅವನು ಎಲ್ಲಿ ಹೇಳಬೇಕು, ಮಂದ ಅಧಿಕಾರಿಗೆ ಹೆಂಗೆ ಹೇಳಬೇಕು, ಮಧ್ಯಮಿಗೆ ಹೆಂಗೆ ಹೇಳಬೇಕು, ಉತ್ತಮಿಗೆ ಹೆಂಗೆ ಹೇಳಬೇಕು, ಎಲ್ಲ ಇತ್ತಂದ್ರೆ ಆ ಬರೋಬ್ಬರಿ ಬಟನ್ ಕುಂಡಿರ್ತಾವ್ರಿ. ಬಟನ್ ಕುಂಡಿರ್ತಾವೆ. ಹೀಗೆಲ್ಲ ಅದು ಸಮಸ್ಯೆ ಬರ್ತದೆ. ಅದಕ್ಕೆ ಶ್ರೋತ್ರಿಯ ಅಂದ್ರೆ ಅವರು ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಮೊದಲು ಇದು ಬಟನ್ ಹಂಗೆ ಹಾಕೋಬೇಕಾ ಅನ್ನೋದ್ರೆ ಗೊತ್ತಿರಬೇಕಲ್ಲ, ಅದನ್ನು ಹೇಳಬೇಕು. ಈ ಶ್ರೋತ್ರಿ ಯಾಕೆ ಆಗ್ಬೇಕಂದ್ರೆ ಚಂದ ಕಾಣ್ತೇವೆ, ಚಂದ ಅರಿಬಿಟ್ಟು ಚಂದ ಕಾಣ್ತೀವಿ. ಬರೋಬ್ಬರಿ ಶಾಸ್ತ್ರ ಕೇಳಿದ್ರೆ ಬ್ರಹ್ಮನಿಷ್ಠ ಆಗ್ತದೆ, ನನಗೆ ಮುಕ್ತಿ ಆಗ್ತದೆ. ಇಲ್ಲಾಂದ್ರೆ ಥೂ ಅಂತ ಉಳ್ತಾರೆ ಮಂದಿ. ಈ ಕಡೆ ಬಟನ್ ಈ ಕಡೆ ಹಾಕಿದ್ರೆ ಬೇಯಿಸ್ಕೋತಿ ಹುಚ್ಚಾಕಿ. ಗುರುಗಳು ಇಷ್ಟು ಶಾಣೆ ಇರಬೇಕು. ಅದಕ್ಕೆ ಅವನಿಗಿಷ್ಟೆಲ್ಲ ಬರೋಬ್ಬರಿ ಬಟನ್ ಹಾಕಿ ಕನ್ನಡಿ ಕೊಡ್ಬೇಕು. ಹೆಂಗೆ ಕಾಣ್ತೇಪ್ಪ, ಮಸ್ತ್ ಇದ್ದೇನೆ ಅಂತ. ಹಾಗೆ ಇವೆಲ್ಲ ಉಪಾಸನ ಎಲ್ಲ ಹಾಕಿ ಅವನಿಗೆ ಜ್ಞಾನವೆಂಬ ಕನ್ನಡಿ ಮುಂದೆ ಹಿಡಿದ್ರೆ ಓಹೋ ಅಹಂ ಬ್ರಹ್ಮಾಸ್ಮಿ ಅಂತ ನಾವು ಮಸ್ತ್ ಕಾಣ್ತಿದ್ದೆ. ಇಲ್ಲಾಂದ್ರೆ ಏನಿಲ್ಲ ಅದು. ಅದಕ್ಕೆ ಕರ್ಮೋಪಾಸನೆ ಇಲ್ಲದೆ ಜ್ಞಾನಕ್ಕೆ ಯಾಕೆ ಹೋಗಬೇಡ ಅಂತಾರೆ ಅಂದ್ರೆ ಹಿಂಗೆ ಉಲ್ಟಾ ಬಟನ್ ಹಾಕ್ಕೊಂಡಂಗೆ. ಅದು ಉಪಾಸನಕ್ಕೆ ಹೋದ್ರೆ ಏನ್ರಿ ಅಂತದ, ಕರ್ಮ ಮಾಡಿದ್ರೆ ಉಪಾಸನಕ್ಕೆ ಬೇಯ್ತಾನೆ. ಬೇಯೋಕ್ಕಿದ್ರೆ ಶಾಸ್ತ್ರ ಬರ್ದಾರೆ ಕ್ರಿ ಅವರು. ಉಪನಿಷತ್ತೇ ಕರ್ಮೋಪಾಸನ ಅದಾವ. ಬಟನ್ ಯಾಕೆ ಮಾಡ್ರೆ, ತೂತು ಯಾಕೆ ಮಾಡ್ರೆ, ಹಾಕಾಕೆ ಮಾಡ್ಯಾರ. ಎಲ್ಲಿ ಬಟನ್ ರೀ, ಎಲ್ಲಿ ಹಾಕಬೇಡ. ಕರ್ಮದ ಹೇಳು, ಉಪಾಸನೆ ಹೇಳು. ಬರೋಬ್ಬರ ಆಯ್ತಂದ್ರೆ ಚಂದ. ಅದಕ್ಕೆ ಹೇಳ್ತಾರೆ ಅವರು ಶ್ರೋತ್ರಿಯಂ. ಮತ್ತು ಹಂಗೆ ಅವ್ರಜನು. ವ್ರಜನ ಪಾಪ. ಶುದ್ಧಂ ಅಪಾಪ ವಿದ್ಧ ಅಂದ್ರೆ ಅಪಾಪ ವಿದ್ಧಂ. ಸ್ವಲ್ಪ ಹೇಳ್ಯಾರಲ್ಲ, ಪಾಪ ಇರಬಾರ್ದು. ಪಾಪ ಅಂದರೆ ಕಪಟ ಇರಬಾರ್ದು. ಏನ್ರಿ? ಹಾಂ, ಅದನ್ನು ಸಾಧಕಂದ್ರೆ ಅದು ಗುರುಗಳು ಹೆಂಗೆ ಇರ್ಬೇಕು ಹೇಳ್ಕತ್ತಾರೆ ಈಗ ಅವರು. ಗುರುಗಳು ಏನಪ್ಪ ಅಂತ ಕೇಳಿ ಹೆಂಗೆ ನಿಷ್ಕಪಟ ಇರಬೇಕು, ಪಾಪ ಇರಬಾರ್ದು. ಪಾಪ ಅಂದ್ರೆ ಏನು ರೀ, ನೀವು ನಮ್ಮ ನನ್ನ ಸೇವೆ ಭಾಳ ಮಾಡ್ತಾನೆ, ಅವನು ಸ್ವಲ್ಪ ಹೆಚ್ಚಿಗೆ ಹೇಳೋದು ಹೌದಲ್ಲ. ದಕ್ಷಿಣ ಕೊಟ್ಟಾನ, ಬಾರಪ್ಪ ಬಾ ಬಾ ಮುಂದ್ಕೊಂಡು ಅಲ್ಲ, ಇವು ದೊಡ್ಡ ಪಾಪ ರೀ. ದಕ್ಷಿಣ ಕೊಟ್ಟ, ಅವನ ಮೇಲೆ ಬೇರೆ
ಸೇವೆ ಮಾಡ್ದೆ ಹೆಂಗಿಲ್ಲ. ನಿಷ್ಕಪಟಿ ಇರಬೇಕು ಗುರುಗಳು. ಕಪಟದಂಥ ಪಾಪೆ ಮತ್ತೊಂದು ಯಾವುದಿಲ್ಲ ರೀ. ಕಪಟದಂಥ ಪಾಪೆ ಮತ್ತೊಂದು ಯಾವುದಿಲ್ಲ. ಗುರುಗಳ ಸಮಾನ. ಅಭೃಜಿನಂ ಹೆಂಗಿರ್ಬೇಕಪ್ಪ? ಕೊಟ್ಟವರು, ಕೊಡಲಾರ್ದವರು, ಅಂದವರು, ಅನ್ಲಾರ್ದವರು ಎಲ್ಲರ ಮೇಲೆ ಉದ್ಧಾರ ಆಗಲ್ಲಪ್ಪ. ಇವರು ಉದ್ಧಾರ ಉದ್ಧಾರ ಇದನ್ನು ಇರಬೇಕು. ಅಂಥವನಂತಕ್ಕೆ ಹೋಗ್ಬೇಕು. ಏನಿಲ್ಲ, ಬಂದವ್ರನ್ನ ಬಂದವ್ರು ಶ್ರೀಮಂತನೋ ಬಡವನೋ, ಈ ಜಾತಿನೋ ಆ ಜಾತಿನೋ, ಸಣ್ಣವನು ದೊಡ್ಡವನು, ಅವೆಲ್ಲ ಬುದ್ಧಿವಂತನು ಏನು ಭಾಳ ಕಲ್ತಾನು, ಅವೇನು ನೋಡಿ ಗುರುಗಳು ಸಮಾನ ಬುದ್ಧಿ. ಹೇಗೆ ಸೂರ್ಯ ಆಕಾಶ ಎಲ್ಲರಿಗೂ ಸಮಾನ ಅದ, ಎಲ್ಲರಿಗೂ ಸಮಾನ ಅದ. ಭೂಮಿ ಎಲ್ಲರಿಗೂ ಸಮಾನ ಅದ. ಹೌದು, ಹೊಲಸು ಮಾಡೋರಿಗೆ, ಚಲೋ ಮಾಡೋರಿಗೆ, ಗುಡಿ ಕಟ್ಟೋರಿಗೆ, ಕೆಡವರು. ಆಗ ಅಪಾಪ ವಿದ್ಧಂ ಅಂತಾರೆ. ಹಂಗೆ ಅವೃಜಿನಂ. ಅಕಾಮಹತೋ ಕಾಮಹತನಾಗಿರ್ಬೋದು, ಕಾಮದೋಷದಾಗಿರ್ಬಾರ್ದು. ಇದು ಕೊಟ್ಟರೆ ಹೇಳ್ತೀನಿ, ಸೇವಾ ಮಾಡಿದ್ರೆ ಹೇಳ್ತೀನಿ ಅಲ್ಲ, ಅದು ಇಚ್ಛಾ ಇರಬಾರ್ದು. ಪರ್ಜನ್ಯವತ್ ಮಳೆ ಹೆಂಗೆ ಸುರಿತದಲ್ರಿ, ಅದು ಬಬಲಿ ಗಿಡ ಇರಲಿ, ಅದು ನಿಂಬೆ ಗಿಡ ಇರಲಿ, ಅದು ಮಾವಿನ ಗಿಡ ಇರಲಿ, ಅದು ಹುಣಸಿ ಗಿಡ ಇರಲಿ, ಹುಣಸಿ ಗಿಡ ಹುಳಿ, ಮಾವಿನ ಗಿಡ ರುಚಿ, ಏನಪ್ಪ ಅಂತ ಕೇಳಿದರೆ ಜಾಲಿ ಗಿಡ ಮುಳ್ಳ, ಅದೇನು ನೋಡೋಂಗಿಲ್ಲ. ದನ 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 ಮಳೆ ಸುರಿತು. ಅದು ಯಾರು ಓಣಿ ಇಲ್ಲ, ಸಾವುಕಾರ ಓಣೆ, ಗೌಡ್ರ ಓಣೆ, ಏನು ಹರಿಜನರ ಓಣೆ, ಅದೇನಿಲ್ಲ, ಸುರಿತದ. ಅದಕ್ಕೆ ಹೆಂಗಿರ್ಬೇಕು ಗುರುಗಳಪ್ಪ ಅಂತ ಕೇಳಿದ್ರೆ ಅಕಾಮ ಹತೋ, ಕಾಮದಿಂದ ಹತನಾಗಿರಬಾರ್ದು. ಇದು ಬೇಕಂದ್ರೆ ಮತ್ತೆ ಹೆಂಗಿರ್ಬೇಕು? ಯೋ ಬ್ರಹ್ಮಯುತ್ತಮ. ಹೌದಲ್ಲ, ಎಲ್ಲಕ್ಕೆ ಅದು ದ್ವಾಡ್ದೇನಪ್ಪ ಅಂದ್ರೆ ಬ್ರಹ್ಮ ಜ್ಞಾನಿ ಇರಬೇಕು. ಷಂಡ ಮನುಷ್ಯ ಹೆಂಡತಿ ಮೇಲೆ ಎಷ್ಟು ಪ್ರೇಮ ಮಾಡಿದ್ರೆ ಏನು ಪ್ರಯೋಜನ? ಅದು ಷಂಡ ಇದ್ದದ ಜೀವ ಎಲ್ಲ ಭಾಳ ಮಾಡ್ತಾನೆ, ಜೀವ ಉತ್ಪನ್ನ ಮಾಡೋಕ್ಕೆ ಶಕ್ತಿನೇ ಇಲ್ಲ ಅವನಿಗೆ. ಸದ್ಗುರು ಹೆಂಗಿರಬೇಕು? ಭಾಳ ಸಮಾಧಾನ ಅದ ರೀ, ಏನು ಅನ್ನಂಗಿಲ್ಲ ರೀ ಅಂತ. ಏನು ಅನ್ನಂಗಿಲ್ಲ ಖರೆ, ಏನು ಹೇಳ್ತಾನೆ ಕದವರು ಹೇಳು, ಏನು ಅನ್ನಂಗಿಲ್ಲ. ಅನ್ನೋದು ಚಲೋ. ಸೋಮ ಕೊಂಡಿರ್ತಾರಲ್ಲ ಗುರುಗಳು, ಚಲೋ ಅಲ್ಲ. ಕೆಟ್ಟಿದ್ದರೆ ಕೆಟ್ಟ ಅನ್ನಬೇಕು, ಚಲೋ ಇದ್ದರೆ ಚಲೋ ಅನ್ನಬೇಕು. ಇಲ್ಲಾಂದ್ರೆ ಕೆಡ್ತಾವೆ, ಮತ್ತೆ ಕೆಡ್ತಾವೆ. ಗೊತ್ತಿಲ್ಲ ನಾನು ಯಾಕೆ ಬಿಟ್ಟು ಬಂದೀನಿ ಅನ್ನೋದು ಗೊತ್ತಿಲ್ಲ. ಹೇಳ್ಬೇಕು ಚಂದ ಗುರುಗಳು, ಬೇಯ್ದು ಹೇಳ್ಬೇಕು. ಅಲ್ಲಿ ತಮ್ಮನಿಂದ ಕೆಲಸ ಅಲ್ಲ ಅದನ್ನು ಅದ ಇಲಾಖೆ ಹಿಂಗೆ ಸಂತಿ ತಿರುಗಾಡು, ದನ ತಿರುಗಾಡೋದನ್ನು ತಿರುಗಾಡ್ತಾನೆ ಮನುಷ್ಯ. ಏನು ಕೆಲಸ ಬರೋಂಗಿಲ್ಲ. ಒತ್ತಾಟೇನಪ್ಪ, ನಿಂತು ಧ್ಯಾನ ಮಾಡಿ ಬಯಸ್ಕೋಬೇಕು. ಗುರುಗಳು ನಮ್ಮ ಮೇಲೆ ಎಷ್ಟು ಬೈತಾರೆ ಅಷ್ಟು ನಮ್ಮ ಕೃಪಾ ಅಂತ ತಿಳ್ಕೊಬೇಕು. ಹಾಂ, ಎಷ್ಟು ಬಡಿತಾರೆ, ಸಜ್ಜಿ ದಂಟ ಗಿಂಟ ಇರ್ತಾವೆ ನೋಡ್ರಿ, ಬಡ್ದಟ್ಟು ಕಾಳು ಉಸ್ತಾರಪ್ಪ, ಅರ್ಧಂಬರ್ಧ ಬಿಟ್ಟೆ ಅಂದ್ರೆ ಅವೆಲ್ಲ ಹೋಗ್ತಾವೆ. ಅದಕ್ಕೆ ಮಹಾತ್ಮನೇನಪ್ಪ ಅಂತಂದ್ರೆ ಹಿಂದೆ ಭಾಳ ಕರುಣೆ ಮಾಡಬಾರ್ದು ರೀ. ಹುಡುಗರಿಗೆ ಅಷ್ಟೇ ಹಾಲು ಕುಡ್ಸೋಕೆ ಉಳ್ಕೊಂಡು ಓದಿ ಅಂದರೆ 2 ಕಪಾಳು ಕೊಡ್ಬೇಕು. ಎಲ್ಲದಕ್ಕೂ ಜೀವ ಮಾಡಿದ್ರೆ ಅಂದರೆ ಹಾಳಾಕ್ಕವ. ಅದಕ್ಕೇನಪ್ಪ ಅಂತಂದ್ರೆ ಅವರು ಹಂಗೆ ಇರಬೇಕು ಅಂತಾರೆ ಅವರು. ಬ್ರಹ್ಮವಿತ್ತಮಃ, ಅವ ಹೆಂಗೆ ಸದ್ಗುರುನಾಥ ಹಂಗಿರಬೇಕು. ಮತ್ತು ಬ್ರಹ್ಮಣ್ಣಿ ಉಪರತಃ, ಸದಾ ಬ್ರಹ್ಮಚಿಂತನೆ ಮಾಡ್ತಿರ್ಬೇಕು. ಉಪರತ ಶಾಂತ, ಬ್ರಹ್ಮದೊಳಗೆ ಆತ್ಮನಲ್ಲಿ ಪರಮಾತ್ಮನಲ್ಲಿ ನರಿಚ್ಛ, ಏನು ಇಚ್ಛ ಇಲ್ಲ. ಬಂದುದನ್ನೊಂದು ಅಲ್ಲೆಂಬುವನಲ್ಲ, ಬಾರದನ್ನೊಂದು ಬಯಸುವಲ್ಲ. ಆಟೇನಪ್ಪ ಅಂತ ಕೇಳಿದ್ರೆ ಅವ್ರು ಹೆಂಗದ? ಬ್ರಹ್ಮಣ್ ಉಪರತಃ. ಮತ್ತೆ ಹೆಂಗಿರಬೇಕು? ಶಾಂತಃ ನಿರಂಧನ ಇವಾನಿಲ, ಶಾಂತಿ ಇರಬೇಕು. ಹೆಂಗೆ ಗಾಳಿ ಇಲ್ಲದ ಜಾಗ ನೀರಿರ್ತದೆ ಹಂಗೆ ಶಾಂತ. ಹೆಂಗೆ ಬೆಂಕಿ ಇಲ್ಲ ಅಂದ್ರೆ ಹೆಂಗೆ ಶಾಂತಿ ಇರ್ತದೆ. ಕಟ್ಟಿಗಿಲ್ಲ ಅಂದ್ರೆ ಬೆಂಕಿ ಶಾಂತ ತಾನೇ ಆಗ್ತದೆ. ಹಂಗೆ ನಿಷ್ಕಾಮ ಉಳ್ಳವನಾಗಿರ್ಬೇಕು. ಏನಿಲ್ಲ, ಕಟ್ಟಿಗಿದ್ರೇ ಬೆಂಕಿ, ಬೆಂಕಿ ಇಲ್ಲಂದ್ರೆ ಹೆಂಗೆ ಕಟ್ಟಿಗಿರ್ತದೆ, ಅವನ ಸಮಸ್ತ ಇಚ್ಛೆ ನಿರಾಕರಣೆ ಆಗಿರಬೇಕು. ಇದು ಬೇಕು, ಇದು ಬೇಡ, ಇವ್ರ ಹಿತ, ಇವ್ರ ಅಹಿತ,
ಶಾಂತ. ಹೇಗೆ ಕಟ್ಟಿಗೆ ಹೋದ ಬೆಂಕಿಯಂತೆ, ಕಾಮನೆಗಳು ಇಲ್ಲಿರತಕ್ಕಂಥ ಹೃದಯದಂತೆ. ಕಾಮನೆ ಇಲ್ಲದ ಹೃದಯ ಶಾಂತ. ದೊರೆಯಲೇ ಅದರೊಳು ಪರಿಣಿತಿ ದಳೆಯುವುದೇ ಚಂದ ಮಮ. ನಿಜಮೋಡ್ರು ಶಾಂತ ಅಂಥವ ಗುರು ಇರಬೇಕು. ಅಂಥ ಗುರು ಇರಬೇಕು. ಮತ್ತು ಅಹೇತುಕ ಉಪದೇಶ ಯಾಕೆ ಮಾಡ್ತೀರಿ? ಯಾಕೆ ಅವನ ಮೇಲೆ ಜೀವ ಮಾಡ್ತೀರಿ? ಕಾರಣ ಇರಬಾರ್ದು. ಅಹೇತು ಪ್ರೇಮ ಇರಬೇಕು. ಅವನು ಸೇವೆ ಮಾಡ್ತಾನೆ, ಅವನು ರೊಕ್ಕ ಕೊಟ್ಟಾನ, ಅವನು ಜಮೀನು ಕೊಟ್ಟಾನ, ಅವನಿಗೆ ಮುಂದಿನ ಪಂಕ್ತಿ ಹಾಕ್ಕೊಂಡಿರ್ತೇವೆ ನಾವು. ಮುಂದಿನ ಪಂಕ್ತಿ ಅವನಿಗೆ ಕುಂಡ್ರಿಸ್ತಾರಲ್ಲ, ಆ ಮುಂದಿನ ಪಂಕ್ತಿ ಕುಂತಾವ ನೀಡುವುದು ಪೂರ ಉಣಂಗಿಲ್ಲ ರೀ ಅವನು. ನೋಡ್ರಿ, ನೀವು ದೊಡ್ಡರಿಗೆ ಕುಂಡಿಸ್ತೀರಿಲ್ಲ, ಅರ್ಧಂಬರ್ಧ ಬಿಟ್ಟೇ ಹೇಳ್ತಾವೆ. ಅವ್ನು ಗೊತ್ತಿರಂಗಿಲ್ಲ. ಹಂಗೆ ಅಧಿಕಾರ ಇಲ್ಲದ ಮನುಷ್ಯನಿಗೆ ಗುರುಗಳು ಒತ್ತಿ ಹೇಳಿದ್ರೆ ಅದು ಅಪಚನ ಆಗ್ತದೆ. ಶಾಸ್ತ್ರ ಹೇಳ್ತಾರಲ್ಲ ಹೆಂಗಿರಪ್ಪ, ಪ್ರೇಮ ಶಿಷ್ಯನ ಮೇಲೆ ಅಹೇತುಕ ಪ್ರೇಮ ಇರಬೇಕು. ಏನು ಅಹೇತುಕ ಅಂದ್ರೇನು? ಸರ್ವ ಪ್ರಪಂಚದ ಕೀರ್ತಿ ವಾರ್ತೆ ಅಪೇಕ್ಷೆ ಇಲ್ಲದೇ ಇವ ಉದ್ಧಾರ ಆಗಲಿ. ತಾಯಿ ಮಗನಿಗೆ ಊಟ ಮಾಡಿಸ್ತಾಳೆ, ನನ್ನ ಮನೆಗೆ ಕಲ್ಯಾಣ ಆಗಲಿ. ಹೋಟೆಲ್ದಾಗ ಊಟ ಮಾಡಿಸ್ತಾರೆ, ರೊಕ್ಕ ಬರಲಿ. ಮನೆಗಿಂತ ಹೆಚ್ಚು ಸಾಮಾನು ಇರ್ತಾವಲ್ಲಿ ಹೋಟೆಲ್ದಾಗ. ಆರಾಮಾಗಿ ಗುಂಡು ಹೋಗಪ್ಪ, ಹೊಡೆತು ಮೂಣ ಅಂತಾರ. ಇನ್ನೊಂದು ಚಪಾತಿ ತೊಗೊಂಡ್ರೆ ಮತ್ತೆ ₹2. ಹೊಟ್ಟೆದು ಮುಣ್ತಿ ಅಂದ್ರೆ ಮತ್ತೆ ರೊಕ್ಕ, ಪಲ್ಯ ಮತ್ತೊಂದು ಬಿಡೋದ್ರೆ ಮತ್ತೆ ರೊಕ್ಕ, ರೊಟ್ಟಿ ಬಿಡೋದ್ರೆ ಮತ್ತೆ ರೊಕ್ಕ. ಅವ್ವ ಎಲ್ಲ ಒಳ್ಳೆ ಸಾಕು, ಇನ್ನೊಂದು ತಗೋರಯ್ಯಪ್ಪ, ಇನ್ನೊಂದಿಟ್ಟು ಉಣ್ಣಯಪ್ಪ. ಅವ ಪ್ರೇಮದನ ಹೊಡೆದ ರೊಕ್ಕದ ಮೇಲೆ, ಅವನ ಮೇಲೆ, ಉಣವನ ಮೇಲೆ ಇಲ್ಲ. ಅವ್ವ ಪ್ರೇಮದ ಮಗನ ಮೇಲೆ. ಅದೇನು ಅಹೇತುಕ ಪ್ರೇಮ. ಹಂಗೆ ಗುರುಗಳು ಶಿಷ್ಯನ ಮೇಲೆ ರೊಕ್ಕ ರೂಪಾಯಿ ಕೊಡ್ತಾರೆ. ಏನು ಹೇತು ಇರಬಾರ್ದು ನೋಡ್ರಿ. ಪ್ರೇಮ ಯಾಕೆ ಮಾಡ್ತೀವಿ? ನಮ್ಮ ಹಂತಕ್ಕೆ ಬಂದಾನ, ಅದಕ್ಕೆ ಪ್ರೇಮ ಮಾಡ್ತೀನಿ. ಇಷ್ಟೇ. ಅದಕ್ಕೆ ಅಹೇತುಕ ಪ್ರೇಮಿ ಇರಬೇಕು. ಪ್ರೇಮದ ಶಾಣ್ಯರದಾರ, ಬ್ರಹ್ಮನಿಷ್ಠ ಅದಾರ, ದಯಾ ಇಲ್ಲ, ಹೇಳ್ಬೇಕನ್ನೋದಿಲ್ಲ. ನೋಡಿ, ಶಾಲ್ಯಾಗ 1-2 ತಾಸು ಹೇಳಕ್ಕೆ ಅವರಿಗೆ ತಿಂಗಳಿಗೆ ₹1,00,000 ಪಗಾರ ಅದ. ನಿಮ್ಗೆ ಎಷ್ಟು ಕೊಡ್ತಾರೆ ರೀ? 3 ಹೊತ್ತು ಹೇಳ್ತೀರಿ, ಪಗಾರ ಕೇಳಿರಿ. ಪುಕಟ್ ಹೇಳಿದ್ರೆ ಕೇಳಕ್ಕೂ ಅಲ್ಲ ಅಂತಾವ. ಎಂಥ ಹಣಿಗಳು ಕೆಟ್ಟ ಪಾಪ ಇರಬೇಕು ಅವರು. ಪುಕಟ್ ಹೇಳಾರ ನೋಡ್ರಿ. ಅವರು ಒಮ್ಮೇನು ಓದ್ಯಾರ ಅವರು ಪ್ರೊಫೆಸರ್, ಮತ್ತೆ ಓದಂಗಿಲ್ಲ. ನಾವು ಚಂತಾನೂ ಓದ್ಬೇಕು ಹೇಳೋರು. ಎಷ್ಟು ಅಹೇತುಕ ಇರ್ಬೇಕು ರೀ ಗುರುನಾಥ. ನಮ್ಮನ ಮೇಲೆ ಎಷ್ಟು ಪ್ರೀತಿ ಮಾಡ್ತಾನೆ, ಎಷ್ಟು ಕಷ್ಟ ಬಿಡ್ತಾನೆ, ಎಷ್ಟು ಓದ್ತಾರೆ, ಏನು ಪ್ರಮಾಣ ಹೇಳಬೇಕು, ಹೆಂಗೆ ತಿಳಿಸ್ಬೇಕು, ಏನು ಎಷ್ಟು ಅವ್ರು ತಲೆ ಮಾಡ್ತಾರೆ ನೋಡ್ರಿ. ಪರಂತು ಎಲ್ಲ ಅದಕ್ಕೆ ಅಹೇತುಕ. ಅದಕ್ಕೆ ದಯಾ ಸಿಂಧು. ಹೆಂಗದಾರೆ ಸಿಂಧು. ಅವ್ರ ಹಂತ್ಯಾಕೆ ದಯಾಕ್ಕೆ ಸೀಮೆ ಇಲ್ಲ. ನೀವು ಕೊಟ್ಟರು ಕೊಡದಿದ್ರು ಅಲ್ಲ. ನೀವು ಬಜಾರ್ಗೆ ಹೋದ್ರಿ, ಏನು ಸಾಮಾನು ತೊಗೊಂಡ್ರೆ ಕಿಲೋ ರೊಕ್ಕ ಕೊಟ್ಟರೆ ಎಷ್ಟು ಕೊಡ್ತಾನೆ ನಾವು? 1.5 ಕಿಲೋ ಅಲ್ಲ, ಕೊಡಂಗಿಲ್ಲ. ಮಾಪದ ಜಗತ್ತು ಗುರುಗಳಂತಕ್ಕೆ ಇಲ್ಲ. ಸರ್ವೇ ಜನ ಸುಖಿನೋ ಭವಂತು. ಅವ್ರು ಎಲ್ಲದಾರೋ ಏನು ಸುದ್ದಿ. ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು. ಎಂಥದ್ದೇ ಯಾರಿದು, ಎಂಥದ್ದೇ. ಎಲ್ಲರೂ ಕೇಳೋರು ಎಲ್ಲರೂ ಉದ್ಧಾರ ಇಲ್ಲ ಅಂತಾರೋ ಅಂತ. ದಯಾ ಸಿಂಧು ಅದಾರ. ನೀವು ಎಷ್ಟು ಮಾಡ್ತೀರಿ, ಕಡಿಮೆ ಆಗಿಲ್ಲ ಪ್ರೀತಿ. ಎಷ್ಟು ಮಂದಿ ಕೇಳ್ತಾರೆ ನಿಮ್ಮ ಅಂತ್ಯಕ್ಕೆ, ಅವ್ರು ಆದರು ಮತ್ತೆ ಬಂದರು, ಮತ್ತೆ ಪ್ರೇಮ ಇರ್ತದೆ. ಮೊದಲೇ ಹಡ್ದು ಕೂಡಲೇ ಭಾಳ ಜೀವ ಇರ್ತಾಳೆ. ಎರಡನೇದಕ್ಕೆ ಬುಟ್ಟೆಗೆ ಚೆಲ್ತಾಳೆ. 10 ಹಡಿದ್ರು ಜೀವ ಇರ್ತಾವೆ ನೋಡು. ಅವು ಎಲ್ಲಿದ್ದು ಬರುತ್ತೆ ಯಾರಿಗೂ ಪ್ರೇಮ?
ಮೊದಲ ಮೇಲೆ ಇದ್ದಟ್ಟೆ ಎರಡನೇ ಮೇಲೆ ಇರ್ತಾಳೆ, ಎರಡನೇ ಮೂರನೇ ಮೇಲೆ ಇರ್ತಾಳೆ. ಸಮುದ್ರದ ಪ್ರೇಮ ಅವ್ರ ಅಂತ್ಯಕ್ಕೆ, ತಾಯಿ ಅಂತ್ಯಕ್ಕೆ. ಹಾಗೆ ಗುರುಗಳ ಅಂತ್ಯಕ್ಕೆ ಸಮುದ್ರ ಪ್ರೇಮ. 2 ಜನ ಸಿದ್ಧಾರೂಢ ಶಿಷ್ಯರಿ, ಎಷ್ಟು ಪ್ರೇಮ ರೀ! ಹೊಡೆದವರು, ಬೈದವರು, ಪಟ್ಟವರು ಎಲ್ಲ ಏನು ಪ್ರೇಮಕ್ಕೆ ಎಲ್ಲಿ ಕಡಿಮೆ ಅದ ರೀ? ಎಲ್ಲಿ ಕಡಿಮೆ ಅದ? ಝರಿ ಅದು, ಝರಿ ಬಾಯಿ ಮೇಲದು ಝರಿ ಅದು. ಅದಕ್ಕಂತಾರೆ ಅವರು ದಯಾ ಸಿಂಧು. ಏನಪ್ಪ ಅಂದ್ರೆ ಬರೀ ಸಿಂಧು ಅದೇ ಇಲ್ಲ, ಬಂಧುನೂ ಇರ್ಬೇಕಲ್ರಿ. ಬಂಧು ಅಂತ ಯಾರೇ ಇರ್ತೀವಿ, ಹಿತ ಮಾಡವ, ಅಹಿತವನ್ನು ಬಿಡಿಸವ. ಹೌದಾ? ಹುಡ್ರಿಗೆ ಬೈತ, ಏವ ನೀವು ಇಟ್ಟು ಪ್ರೇಮ ಮಾಡಿ ಕಡಿಸಿರಿ ನೋಡ್ರಿ ಪಾರ. ಹೆಂಗದ ನೋಡ್ರಿ, ಪ್ರೇಮ ಮಾಡಿ ಕೆಡಿಸ್ತಾರಲ್ರಿ. ಸಣ್ಣದ ಬಿಡ್ರಿ, ಹೊಡೆದ್ರೆ ಬಿಡ್ರಿ, ಪೇನ್ ಬಸ್ ಹೋಗೋದು ಬಿಡ್ರಿ, ಸಣ್ಣದ ರೀ. ಮೊದಲೇ ಒಂದು ಕಪಾಳ ಕೊಟ್ಟಿದ್ರೆ ಮುಂದೆ ಒಗಿತಿತ್ತಿಲ್ಲ ಅದು. ನಿನ್ನ ಅತಿ ಪ್ರೇಮ ಹುಡುಗನಿಗೆ ಏನಪ್ಪ ಅಂದ್ರೆ ಕಳ್ಳ ಸುಳ್ಳ ಮಾಡ್ತು. ಆ ಕತೆ ಹೇಳ್ತಾರೆ, ಯಾವನೋ ಒಂದು ಪೆನ್ ಶಾಲೆ ಕತ್ಕೊಂಬಂತದ್ದು ಪಾರ, ಎರಡು ಶಾಣೆ ಇದೆಯೇ ಮಗ ಅಂದಕ್ಕೆ. ಮುಂದೆ ಪೆನ್ ಕದ್ದ, ಮುಂದೆ ಪ್ಯಾಕೆಟ್ ಕದ್ದ, ಮುಂದೆ ಮನೆಯಿಂದ ಕದ್ದ, ಮುಂದೆ ಮತ್ತೊಬ್ಬನಿಗೆ ಕದ್ದ, ಹಿಡಿದು ಹೊಡ್ಯಾಕೆ ಹೋಗ್ತಾರೆ ಜೇಲಕ್ಕೆ. ಭಾಷೆ ಆಯ್ತಂತ. ಆದ ಕೂಡಲೇ ಏನು ಕಡೆಗೆ ಇಚ್ಛ ಕೇಳ್ತಾರಲ್ಲ, ಏನು ಇಚ್ಛ, ನಮ್ಮವನು ಭೇಟಿ ಆಗ್ಬೇಕಂತೇನು ರೀ ಅನ್ನಂತ ಕರ್ಸೋರು ಅವರು. ಯಾವ ಬಾ ಭೇಟಿ ಆಗ್ತೀನಿ ಅಂದ. ಹೋದ ಕೂಡಲೇ ಪಟ್ನೆಗೆ ಕಿವಿ ಕತ್ತರಿಸಿ ತಿಂದೇ ಬಿಟ್ಟಂತ. ಹಿಂಗ್ಯಾಕೆ ಮಾಡ್ತೀವಿ? ಅವಾಗೆ ನಂಗೆ ನಮ್ಮವ್ವ ಕಪಾಳ ಕೊಡೋದು ಬೇಡ ಅಂದಿದ್ದರೆ ನಾ ಈ ಜೇಲಿಗೆ ಯಾಕೆ ಬರ್ತಿದ್ದೆ ಯವ್ವ, ನಿನ್ನ ಸಲುವಾಗಿ ನಾ ಇವತ್ತು ಭಾಷೆ ಹಾಕತ್ತೆ ನನಗೆ. ಅವತ್ತೇ ಬೀದಿದ್ರೆ ನಾ ಇದ್ಯಾಕೆ ಮಾಡ್ತಿದ್ದೆ? ಪೆನ್ ತಂದು ಭಾಳ ಚಂದ ಮಾಡಿದೆ ಮಗ ಅಲ್ಲ. ಅದಕ್ಕೇನಪ್ಪ ಸದ್ಗುರುಗಳು ಹೆಂಗಿರ್ತಾರೆ ಅಂತ ಕೇಳಿದರೆ, ಅವರು ನಮ್ಮ ಕಲ್ಯಾಣವನ್ನು ಮಾಡೋರು ಇರ್ತಾರೆ. ದಯಾಸಿಂಧು ಹೆಂಗದನ ಬಂಧು. ಏನಪ್ಪ, ಸತ್ಯದ ಜೊತೆಗೆ ನಿನ್ನ ಬಂಧನ ಮಾಡ್ತಾನೆ, ಆತ್ಮದ ಜೊತೆಗೆ ನಿನಗೆ ಬದ್ನಾತಿ ಇತಿ ಬಂಧು. ಇದರ ಜೊತೆಗೆ ಪರಮಾತ್ಮನ ಜೊತೆಗೆ ಆತ್ಮನ ಜೊತೆಗೆ ನಿನಗೇನು ಮಾಡ್ತಾನೆ? ಜೋಡಿಸ್ತಾನೆ, ಬಂಧನ ಮಾಡ್ತಾನೆ, ಕೂಡಿಸ್ತಾನೆ. ಅದಕ್ಕೆ ಬಂಧು. ಬಂಧು ಏನು? ಆನಮತಾಂ ಸತಾಂ, ಆನಮತಾಂ ಸತಾಂ. ಬರೀ ನಮತಾಂ ಅಂದಿಲ್ಲ, ಅವ್ರಿಗೆ ಪ್ರಾಸಕ್ಕೂ ಬೇಕಾಗಿತ್ತು ಒಂದು ಅಕ್ಷರ, ಕೊಡಂಗಿಲ್ಲ. ಅದಕ್ಕೆ ಆ ಅಂದ್ರೆ, ಆ ಅಂದ್ರೆ ಆ ಸಮಂತಾತ್ ನಮತಾಂ, ಆ ನಮತಾಂ. ಆ ಸಮಂತಾತ ಎಲ್ಲ ರೀತಿಯಿಂದಲೂ. ಶರೀರದಿಂದನೇ ನಮಸ್ಕಾರ ಮಾಡುವುದು ಅಲ್ಲ, ನಿನ್ನ ವಾಣಿಯಿಂದಲೂ, ನಿನ್ನ ಮನಸ್ಸಿನಿಂದಲೂ, ಬುದ್ಧಿಯಿಂದಲೂ. ಹೇ ಗುರುವೇ, ನನ್ನಂಥ ಬುದ್ಧಿಗಳೇ ಯಾರು ಇಲ್ಲಪ್ಪ, ನಿಶ್ಚಯ ಮಾಡೋ ಶಕ್ತಿ ಇಲ್ಲಪ್ಪ ನನಗೆ ಅಂತ ನಮಸ್ಕಾರ ಮಾಡೋದು ಬುದ್ಧಿ ಶರಣಾಗತ್ತೆ. ಯಪ್ಪ, ನನ್ನ ಮನಸ್ಸು ನನ್ನ ಕೈಯಾಗಿಲ್ಲ ಗುರುನಾಥ, ಅದನ್ನು ನಿನ್ನ ಕೊಡ್ತೀನಿ. ಏನು ಮನಸ್ಸು ಇನ್ಮೇಲೆ ನಿನ್ನ ಕೊಡ್ತೀನಿ, ಅದು ನಿನ್ನ. ಹೀಗೆ ಶರೀರದಿಂದ, ಇಂದ್ರಿಯಗಳಿಂದ, ಮನಸ್ಸಿನಿಂದ, ಬುದ್ಧಿಯಿಂದ. ಅದಕ್ಕೆ ಆ ನಮ್ಮ ತಾಮಂದರ ಅವರು ಶರೀರಕ್ಕೆ ಒಟ್ಟು ಮನಸ್ಸು ಇಟ್ಕೊಳ್ಳಿಲ್ಲ ಅಂದ್ರೆ, ಶರೀರಕ್ಕೆ ಒಟ್ಟು ಹೇಳಕತ್ತಾರೆ ಕಿವಿಯ ಕಡೆ ಹೋಯ್ತಂದ್ರೆ ಹೌದು ಅಲ್ಲ. ಆ ನಮತ ಅಂದ್ರೇನು? ಶರೀರ, ಇಂದ್ರಿಯ, ಮನಸ್ಸು, ಆಮೇಲೆ ಬುದ್ಧಿ. ಇವೆಲ್ಲವೂ ಕೂಡ ನಿನ್ನ ಪಾದಕ್ಕೆ ಅರ್ಪಣೆ ಮಾಡಿನ ಗುರುನಾಥ. ನಿನ್ನ ಆ ಪ್ರೇರಣೆ ಇಲ್ಲದೆ ನಾ ಸಂಕಲ್ಪ ಮಾಡೋಂಗಿಲ್ಲ, ನಿನ್ನ ಮಾತು ಕೇಳಾರ್ದೆ ನಾ ಏನೂ ನಿಶ್ಚಯ ಮಾಡೋಂಗಿಲ್ಲ, ನಿನ್ನ ಹೇಳಾರ್ದೆ ನಾ ಏನೂ ಕಾರವಾರ ಮಾಡೋಂಗಿಲ್ಲ. ಅಂದರೆ ಇಂದ್ರಿಯಗಳದು ಕರ್ಮೇಂದ್ರಿಯ ಉಪಯೋಗ ಮಾಡೋಂಗಿಲ್ಲ. ಆ ರೀತಿಯಾಗಿ ಸರ್ವತೋಮುಖ ಶರಣಾಗತಿ ಅಂತಾರೆ. ಇದಕ್ಕೆ ಏನಂತಾರೆ? ಸರ್ವತೋಮುಖ ಶರಣಾಗತಿ. ಏನಪ್ಪ ಅಂತ ಕೇಳಿದ್ರೆ, ಮಾಡೋದಕ್ಕೆ ಸಾಷ್ಟಾಂಗ ಅಂದಾರಲ್ಲ, ಅದಕ್ಕೆ ಸಾಷ್ಟಾಂಗ ಅಂದರೆ 8 ಅಂಗಗಳಿಂದ. ಈಗ ನಮಸ್ಕಾರ ಏನಪ್ಪ ಅಂತ ಕೇಳಿದರೆ, ಏನಪ್ಪ ಅಂದ್ರೆ ಅವ ಶರಣಾಗತ ಆಗಬೇಕು. ಇಷ್ಟೆಲ್ಲ ಮಾಡಿದ ಬಳಿಕ ಏನಾಗ್ತದೆ ಮುಂದೆ ವಿಚಾರ ಮಾಡ್ತಾರೆ ಅವರು. ಯಾಕೋ ತಮ್ಮ ದಿನ ದಿನ ಬರೋಕತ್ತೀಯಲ್ವ, ದಿನ ಹೊಂಟಿದೆಯಲ್ಲ ಯಾಕೋ ಕೇಳ್ತಾರೆ.
ಎಂದ್ರೆ ಕೇಳ್ತಾನೆ. ಕೇಳೋ ತಕ ಬಿಡಬಾರ್ದು. ಹೋಗೋದೇ ನಮಸ್ಕಾರ ಮಾಡೋದು, ಹಿಂದಿಲ್ಲ ನಾಳೆ ಕೇಳ್ತಾರೆ, ನಾಳೆ ಯಾಕಪ್ಪ ಏನು ಹೇಳು. ಹಂಗೆ ಹೇಳೋರು ಭಾಳ ಸಿಗ್ತಾರೆ. ಸ್ವಾಮಿ ನಮ್ಮ ಮನ್ಯಾಗ ಅಡಚಣೆ ಮಾಡ್ದಂತ, ನಾನು ರೊಕ್ಕ ಕೊಡ್ಬೇಕು ಸ್ವಾಮಿ. ಅಲ್ಲಿ ಅವ್ರಿಗೆ ನಮಸ್ಕಾರ ಅಧಿಕಾರಿ ಇದ್ದ ಅಂದರೆ ಏನು ಹೇಳ್ತಾನೆ, ಅಪ್ಪ ನನ್ನ ಜನ್ಮ ಮರಣ ಹೆಂಗೆ ಮುಕ್ತಿ ಕಳಿತೇವಪ್ಪ ಕೇಳ್ತಾನೆ. ಮುಮುಕ್ಷಾಗಿ ಬಂದಾನು. ಅದಕ್ಕೆ ನಿತ್ಯ ದರ್ಶನ. ಅದಕ್ಕೆ ಹಿಂದಕ್ಕೆ 3 ಸಲ ಗುರುಗಳ ದರ್ಶನ ಮಾಡಂತ ಯಾಕಂದಾರೆ. ಮೇಲೆ ಹೋದೆ ಅಂದ್ರೆ ಕೇಳ್ತಾರೆ ಅವರು, ಯಾಕೋ ಬಂದಂಗೆ ಕಾಣ್ತಾನೆ, ಏನೇ ಕೇಳ್ತಾರೆ. ಏನು ಸಂಶಯ ಬಂದದ ಏನು ಕೇಳೋದ್ರಾಗ ಕೇಳ್ತಾರೆ ಅವರು. ಸಂಶಯ ಬಂದೇನು ಮೇಲೆ ಹೊಂಟಿ ಸಂಶಯ ಬಂದ, ಏನು ಉಪಾಸನೆ ಮಾಡಿದ್ರೆ ಬಂದದ, ಏನು ಪೂಜೆ ಮಾಡಿದ್ರೆ ಬಂದದ, ಏನು ಕೇಳ್ತಾರೆ. ಹೊಳ್ಳಿ ಹೋದ್ರೆ ನೀ ಕವಣ್ಯಾಗ ಕಲ್ಲು ಹೋದಂಗೆ ಹೋದ್ರೆ ಆ ಕಡೆ ಹಾದಿ ಕೇಳಬೇಕೇನು ನಿನಗೆ, ಕೇಳಬೇಕೇನು. ಹಾಗಲ್ಲ, ಅವು ಎಲ್ಲ ಇದು ಭಾಳ ಸುಂದರವಾದ ವ್ಯವಹಾರ. ನಮ್ಮ ದಿನ ವ್ಯವಹಾರದ ಮಾತೇ ಅದ ರೀ. ಕಣ್ಣು ಇದ್ರಿಗಿದ್ರೆ ಯಾರೇ ಕೇಳ್ತಾರಲ್ರಿ ಮನೆಯಾಗ. ನನಗೆ ಕೇಳೇ ಇಲ್ಲ, ಮತ್ತು ಅವ್ರ ಮುಂದೆ ಬಂದೇ ಇಲ್ಲ. ನೀನು ಕೊಲೆ ಅಂದ್ಕೊಂಡ್ರೆ ಏನು ಕೇಳ್ತಾರೆ? ಅವ್ರ ಮುಂದೆ ಹಳೆ ಆಗದೆ ಕೇಳ್ತಾರೆ, ಯಾಕಪ್ಪ ಹೊಸಾಗ್ಯದೇನು, ಏನು ಬೇಕೆ ಕೇಳ್ತಾರೆ ಅವರು. ಮತ್ತು ಅವ್ರು ಇದ್ರಿಗಿಲ್ಲಂದ್ರೆ ಏನು ಕೇಳ್ತಾರೆ? ಅವ್ರು ಕೇಳ್ತಾರೆ, ಏನು ತಿಳಿದೋದಿಲ್ಲಪ್ಪ, ಹೇಳೋದು ಗೊತ್ತರ ಆಯ್ತಿಲ್ಲ, ಮನನ ಮಾಡಿದಿಲ್ಲ, ಅರ್ಥರ ಪಕ್ಕಾಗ್ಯದಿಲ್ಲ. ಕೇಳಬೇಕು, ಕೇಳಿದ್ರೆ ಹೇಳ್ತಾರೆ. ಅದಕ್ಕಂತಾರೆ ಅವರು, ಗುರುಗಳ ಭೇಟಿ ಆಗೋದು ದೊಡ್ಡ ಮಾತಲ್ಲ, ಆದಮೇಲೆ ಅವರ ಮನಪ್ರಸನ್ನ ಮಾಡ್ಕೊಳ್ಳೋದು ಭಾಳ ಕಠಿಣ. ಎಲ್ಲರ ಗುರು ಒಂದೇ ಥರ ಇರ್ತಾರಂತ ಅಲ್ಲ. ಅವರ ಭಾವ, ಅವರ ಸ್ವಭಾವ ಎರಡೂ ಗೊತ್ತಾಗಬೇಕು ಮನುಷ್ಯನಿಗೆ. ಅಂದ್ರೆ ಸದ್ಗುರು ಪ್ರಸನ್ನ ಆಗ್ತಾರೆ. ಭಾವ ಗೊತ್ತಿಲ್ಲದೆ, ಸ್ವಭಾವ ಗೊತ್ತಿಲ್ಲದೆ ಸೇವಾ ಮಾಡಿದ್ರೆ ಏನು ಆಗೋದಿಲ್ಲ. ಒಬ್ಬೊಬ್ಬರು ಸ್ವಭಾವ ಒಂಥರ ಇರ್ತಾವೆ ಗುರುಗಳು. ಅವರೇ ಕೃಷ್ಣ ಹೋಗಿ ಸುಖಸ್ಥಿಯಾಗಿ ಜನಕರಾಗಬಹುದು ಇರಂಗಿಲ್ಲ. ಅದಕ್ಕೆ ಭಾವ ಅರಿತು ಮಾಡಿದ ಸೇವೆ ಗುರುಗಳಿಗೆ ಮುಟ್ತದೆ. ಅದು ಮುಟ್ತು ಅಂದ್ರೆ ಅವರು ಕೇಳ್ತಾರೆ. ಕೇಳಿಲ್ಲ ಅಂದ್ರೆ ನೀ ಕೇಳು. ನೀವು ನನಗೆ ಕೇಳಿಲ್ರಿ ನೀವು ಗುರುಗಳು, ಅವ್ರ ಮರ್ಜಿ. ನಿನಗೆ ಕೇಳೋದು ಏನು ಜರೂರತ್ ನಿನಗದೇನು ಅವ್ರಿಗದ ಜರೂರತ್ ನಿನಗದ. ನೀ ಕೇಳ್ಬೇಕು. ನೀ ಕೇಳೋದ್ಮೇಲೆ ಅವರೇ ಕೇಳಿದ್ರೆ ನೀನು ಭಾಗ್ಯ, ದೊಡ್ಡ ಪುಣ್ಯ. ನೀನು ಕೇಳಿಲ್ಲ ಅಂದ್ರೆ ನೀ ಕೇಳ್ಬೇಕು. ಅದ ಹಸುನೇ ಆಗಿಲ್ಲ ಅಂದ್ರೆ ಕೇಳ್ತಾನೆ. ನೀವು ಹಸುನೇ ಆಗಿಲ್ಲ ಏನು ಕೇಳ್ತಾನೆ? ಹಸು ಆಗಿದ್ದ ಕೇಳ್ತಾನೆ, ರೊಟ್ಟಿ ಯಾವ ಹಸು ಆಗಿದೆ ಅಂತ. ಹಸುನೇ ಇಲ್ಲ ಅಂದ್ರೆ, ಮುಮುಕ್ಷತ್ವೇ ಇಲ್ಲಾಂದ್ರೆ ಏನು ಕೇಳ್ತಾನೆ? ಏನು ಕೇಳಂಗಿಲ್ಲ. ಅದಕ್ಕೆ ಅಂತಾರೆ ಏನಪ್ಪ ಅಂತ ಕೇಳಿ, ಅಂತಹ ಗುರುಗಳನ್ನು ಆನಮತಾಂ ಏನಪ್ಪ ಸತಾಂ. ನೋಡಿ, ಶಿಷ್ಯನಿಗೆ ಸತಾಂ ಅಂತ ಹೆಸರಿಟ್ರು. ಸಜ್ಜನ ಆನಮತಾಂ ಸತಾಂ. ಸರ್ವ ಬಾಹ್ಯ ಕ್ರಿಯೆಗಳನ್ನು ಬಿಟ್ಟು ಮುಮುಕ್ಷುವೇ ಆಗಿರ್ತಕ್ಕಂಥ ಸಂತರು ಅಂದರು. ಅವನು ದೊಡ್ಡ ಸಂತನೇ. ಇಷ್ಟೇ ಒಂದೇ ಹೆಜ್ಜೆ ಕಡಿಮೆ ಅದ, ಏನು ಆ ಕಡೆ ಜಿಗ್ಯಾಕ ಜ್ಞಾನಿನೇ ಹಾಕ್ಕಾನ ಈ ಸತಾಂ ಅಂತ ಹೆಸರಿಟ್ರು. ಆನಮತಾಂ ಸತಾಂ. ಯಾವನು ಅಂಥ ಸಂತ ಸಜ್ಜನ ಮುಮುಕ್ಷು ಏನಪ್ಪ ಅಂತ ಕೇಳಿದ್ರೆ, ಅಂಥವರಿಗೆ ಸದ್ಗುರುಗಳು ಬಂಧು, ಬಂಧನದಿಂದ ಬಿಡಿಸತಕ್ಕಂಥ ಅವರದಾರ. ಹೆಂಗೆ ಅಹೇತು, ಯಾವುದನ್ನು ಅಪೇಕ್ಷೆ ಮಾಡದೆ, ದಯಾಸಿಂಧು ಬಂಧು ಅಂಥವೇನಪ್ಪ ಅಂದ್ರೆ ಸದ್ಗುರುಗಳು ಅದಾರೆ. ಬರೋಬ್ಬರಿ ಆಯ್ತು ರೀ. ಗುರುಗಳದೆಲ್ಲ ಹೇಳಿದ್ರಿ, ಏನು ಮಾಡಬೇಕು? ಗುರು ಎಲ್ಲ ಅದಾರ ಕರೆ, ಭಾಳ ಚಂದ ಲಕ್ಷಣ ಹೇಳಿದ್ರಿ. ಅವು ಹೆಸರು ಸಾಮಾನ್ಯ ಹೇಳಿದ್ರಿ ನಮ್ಗೆ. ಗೆಜ್ಜೆ ಟಿಕ್ಕೆ, ವಜ್ಜೆ ಟಿಕ್ಕೆ, ಚೈನ ಸಾರ. ಮುಂದೇನು ಮಾಡಬೇಕು? ಖರೀದಿ ಮಾಡಬೇಕು. ಹೌದಲ್ರಿ? ಖರೀದಿ ಮಾಡಬೇಕು. ಖರೀದಿ ಮಾಡಬೇಕಾದ್ರೆ ರೊಕ್ಕ ಬೇಕು. ಅದಕ್ಕೆ ಹೇಳ್ತಾರೆ ಮುಂದೇನಪ್ಪ ಅಂದ್ರೆ, ಅಂತಹ ಗುರುಗಳನ್ನೇಪ್ಪ ಅಂತ ಕೇಳಿದರೆ ಏನು ಮಾಡಬೇಕು ಅಂದ್ರೆ, ಅವ ಸೇವೆ ಮಾಡು. ತಮಾರಾಧ್ಯಂ ಗುರುಂ ಭಕ್ತಿಯ ಪ್ರಶ್ರಯ ಸೇವನೈ ಪ್ರಸನ್ನಂ ತಂ ಅನುಪ್ರಾಪ್ಯ ಪೃಚ್ಛೇತ್ ಜ್ಞಾತವ್ಯಂ ಆತ್ಮನಃ. ಆತ್ಮ ತಿಳ್ಕೋಬೇಕು.
ಹೆಂಗೆ ರೀ? ಅವ್ರಂತ ಯಾಕೆ ಹೋಗ್ಬೇಕು? ಅವ್ರಿಗೆ ಪ್ರಸನ್ನ ಮಾಡಬೇಕು. ಪ್ರಸನ್ನ ಮಾಡಿ ಅವರಿಂದ ನೀ ಶ್ರವಣಾದಿ ಮಾಡಿದಿ ಅಂದ್ರೆ ನಿಂದು ಅನ್ನಕ್ಕ ಗುರುಗಳದಾರ, ನೀನು ಇದ್ದಿ, ಹೌದಲ್ಲ? ಅಡುಗೆ ಮನೆಯಾಗ ನೀ ಇದ್ದಿ, ಬೆಡ್ರೂಮ್ನಾಗ ಏನಾಗೋದು? ಅಡುಗೆ ರೆಡಿ ಅದ, ನೀವು ಬೆಡ್ರೂಮ್ನಾಗ ಇದ್ದಿ, ಏನು ಹೊಟ್ಟೆ ತುಂಬ್ತದೆ? ಇಲ್ಲ, ಹೋಗ್ಬೇಕು, ಕೈಕಾಲು ತೊಳ್ಕೋಬೇಕು, ತಾಟ ಚೂಡ್ಕೊಂಡಿರ್ಬೇಕು ಅಂದ್ರೆ ನೀಡ್ತಾರೆ. ಬೆಡ್ರೂಮ್ನಾಗ ಕೂತಂದ್ರೆ ಯಾರು ನೀಡ್ತಾರೆ? ಹೋಗ್ಬೇಕು, ಕೈಕಾಲು ತೊಳ್ಕೋಬೇಕು, ಕುಂಡಿರ್ಬೇಕು, ನೀಡ್ರಿ ಅಂತ ಕೇಳಬೇಕು, ನೀಡ್ತಾರೆ ನೀಡೋಕ್ಕೆ ಕುಂತಾರೆ ಅವ್ರು. ಅಡುಗೆ ಮಾಡಿ ಹೋಟೆಲ್ದಾಗ ಅಡುಗೆ ಮಂದಿ ಗುಣಕ್ಕೆ ಮಾಡಿರ್ತಾರೆ ಅವರು. ನೀಟ್ ಕಿಶದ ರೊಕ್ಕ ತೊಗೊಂಡು ಹೋಗ್ಬೇಕು ಅಷ್ಟ, ಹೌದಲ್ಲ? ಚೆಂದಾಗಿ ನೀನು ಕುಂಡ್ರಿಸಿ ಹೇಳ್ತಾರೆ, ಕೊಡ್ತಾರೆ ಊಟ. ಹಾಗಂತಾರೆ ಅವರು. ಅಲ್ಲಿ ಹೆಂಗೆ ಪರಮಾರಾಧ್ಯಂ ಗುರುಂ ಭಕ್ತಿಯ ಪ್ರಶ್ರಯ ಸೇವನೈ ಪ್ರಸನ್ನಂ ತಮ್ಮ ಅನುಪ್ರಾಪ್ಯ ಪೃಚ್ಛೇತ್ ಜ್ಞಾತವ್ಯಂ ಆತ್ಮನಃ. ಅಲ್ಲಿ ಹೋಗಿ ಏನಪ್ಪ ಅಂತ ಸದ್ಗುರುಗಳಂತ ಹೋಗಿ ನೀನು ಅವರಿಗೆ ಈಗೆಲ್ಲ ಮೊದಲು ಹಂಗಿದ್ದು ರೀ. ಮೊದಲು ಉಂಡು ಬಂದು ರೊಕ್ಕ ಕೊಡ್ತಿದ್ರು ಹೋಟೆಲ್, ಇಲ್ಲ ಈಗ ರೊಕ್ಕ ಕೊಟ್ಟು ಚೀಟಿ ತೊಗೊಂಡೇ ಹೋಗ್ಬೇಕು. ಅವ್ರು ಚೀಟಿ ನೋಡಿ ಈಗ ಬೇರೆ ಮೊದಲೇ ಉಂಡು ಹೋಗ್ತಿದ್ರು ಹಳೆ. ಇಲ್ಲ ಏನೇನು ಭಾಳ ಗದ್ದಲದ. ಏನು ಬೇಕು ನಿನಗೆ? ದಾಸೆ ಏನು ಬೇಕು? ಬರೀ ಚೀಟಿ ಹರಿ, ಚೀಟಿ ತೊಗೊಂಡು ಹೋಗಿ ಅಲ್ಲಿ ಸಾಮಾನು ಕೊಡ್ತಾರೆ. ಪದ್ಧತಿ ಬೇರೆ ಆಗ್ಯವರಿಗೆ, ಪದ್ಧತಿ ಬೇರೆ ಆಗಿ ಹಂಗೆ ಇಲ್ಲಿನೂ ಕೇಳ್ತಾರೆ. ಹೀಗೆಲ್ಲ ಮಾಡ್ಕೊಂಡು ಗುರುಗಳು ಅಂತ ಹೋಗು, ಅವ್ರು ನಂಗೆ ಬ್ರಹ್ಮಜ್ಞಾನ ಕೊಡ್ತಾರೆ. ಚೀಟಿನೇ ಹರಿದಿಲ್ಲ, ಯಾರು ಕೊಡ್ತಾರೆ ನನಗೆ? ಯಾರೂ ಕೊಡೋಂಗಿಲ್ಲ. ಚೀಟಿ ಹೆಂಗೆ ಹರಿಬೇಕು ರೀ ಅಂದ್ರೆ ಅದನ್ನು ನಾಳೆಗೆ ಹೇಳ್ತಾರೆ. ಚೀಟಿ ಹರಿ, ಅವ್ರು ನಿಮಗೆ ಬ್ರಹ್ಮಜ್ಞಾನ ಹೇಳ್ತಾರೆ.